ಹಾಯ್, ಹೆಲೋ, ನಮಸ್ತೆ. ಇವತ್ತು ನಮ್ಮ ಜರ್ನಿ ತುಂಬ ಸ್ಪೆಷಲ್. ಬಿಕಾಸ್ ಇದು ಜಸ್ಟ್ ಟ್ರಾವೆಲ್ ಅಲ್ಲ, ಇದು ನಮ್ಮ ಒಂದು ಚಿಕ್ಕ ಕನಸಿನ ದೊಡ್ಡ ಹೆಜ್ಜೆ. ಯಾವುದೇ ಒಳ್ಳೆ ಕೆಲಸ ಆಗಬೇಕು ಅಂತ ಹೇಳಿದಾಗ ಫಸ್ಟ್ ನಾವು ಬ್ಲೆಸ್ಸಿಂಗ್ಸ್ನ ತಗೊಳ್ತೀನಿ. ಅದಕ್ಕೆ ಇವತ್ತು ನಮ್ಮ ಜರ್ನಿನ ಶುರು ಮಾಡಿರೋದು ನಮ್ಮ ಮೋಸ್ಟ್ ಫೇವ್ರೆಟ್ ಟೆಂಪಲ್, ವೆಂಕಟೇಶ್ವರ ಸ್ವಾಮಿ ಟೆಂಪಲ್. ಇದು ಕೋನಪ್ ನಗರ ನಿಯರ್ ಇದೆ. ಇದಕ್ಕೂ ಮುಂಚೆ ಕೂತು ತುಂಬ ಸಲ ಡಿಸ್ಕಷನ್ ಮಾಡಿ, ತುಂಬ ಕಡೆ ಎನ್ಕ್ವೈರಿ ಮಾಡಿ ಈ ಒಂದು ದಿನದ ಡಿಸಿಷನ್ನ ನಾವು ತಗೊಂಡಿದ್ದೀವಿ. ಫೈನಲಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ ಅಂತ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದೇ ನಾವು ವಿಸಿಟ್ ಮಾಡಿರುವಂತಹ ಟೆಂಪಲ್. ಕ್ರೌಡ್ ಏನು ಅಷ್ಟೊಂದು ಇರಲಿಲ್ಲ, ತುಂಬ ಈಸಿಯಾಗಿ ದರ್ಶನ ಆಯಿತು, ತುಂಬ ಹತ್ತಿರದಿಂದನೇ ದರ್ಶನ ಆಯಿತು. ಇವತ್ತು ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಹೇಳಿ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಮ್ಮ ಜರ್ನಿ RCC ಕಡೆಗೆ ಶುರುವಾಯಿತು. ತುಂಬ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಟೆಂಪಲಿಂದ ಹೊರಟ್ವಿ. ಅದಾದ ನಂತರ ನಾವು ನೈಸ್ ರೋಡನ್ನು ರೀಚ್ ಆದ್ವಿ. ನೈಸ್ ರೋಡನ್ನು ರೀಚ್ ಆಗ್ತಾ ಇದ್ದಂಗೆ ಫುಲ್ ಟ್ರಾಫಿಕ್ ಫ್ರೀ ಇತ್ತು, ಗ್ರೀನರಿ ಇತ್ತು, ಖಾಲಿ ರೋಡ್ ಕೂಡ ಇತ್ತು. ಎಲ್ಲ ನೋಡ್ತಿದ್ದಂಗೆ ಟ್ರಾಫಿಕ್ ಇಲ್ಲ ಅನ್ನೋ ಒಂದು ಸ್ಟ್ರೆಸ್ ಕೂಡ ಕಮ್ಮಿ ಆಯಿತು. ಅದೇ ರೀತಿ ಮನಸ್ಸಲ್ಲಿ ಅಯ್ಯೋ, ನಮ್ಮ ಕನ್ಸ್ಟ್ರಕ್ಷನ್ ಜರ್ನಿ ಕೂಡ ಇದೇ ಥರ ಸ್ಮೂತಾಗಿ ಏನು ಪ್ರಾಬ್ಲಮ್ಸ್ ಇಲ್ದಿರ ಸ್ಟ್ರೆಸ್ ಕಮ್ಮಿ ಇರಲಿ ಅಂತ ಅಂದ್ಕೊಳ್ತಾ ಫೈನಲಿ ನಾವು ನೈಸ್ ರೋಡ್ ಎಕ್ಸಿಟನ್ನು ರೀಚ್ ಆದ್ವಿ. ಜಸ್ಟ್ 10 ಮಿನಿಟ್ಸ್ ಆಲ್ಮೋಸ್ಟ್ ಟ್ರಾವೆಲ್ ನಾವು RCC ಕನ್ಸ್ಟ್ರಕ್ಷನ್ ಕಂಪನಿನ ಆನ್ ಟೈಮ್ ರೀಚ್ ಆಗಿದ್ವಿ. ಆ್ಯಕ್ಚುಲಿ ನಮಗೆ ಅವರು ಸ್ಲಾಟ್ ಕೊಟ್ಟಿದ್ರು 11:30 to 12 ಬಂದು ನೀವು RCC ಆಫೀಸ್ಗೆ ಎನ್ಕ್ವೈರಿ ಮಾಡ್ಬೋದು ಅಂತ ಹೇಳಿ. ಸೊ RCC ಆಫೀಸನ್ನು ನಾವು ಆನ್ ಟೈಮ್ ರೀಚ್ ಆದ್ವಿ. ಫೈನಲಿ ನಾವು RCCನ ರೀಚ್ ಆದ್ವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ರಿಯಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ತೀನಿ. ಫಸ್ಟ್ ಮೀಟ್ ಹೇಗಿತ್ತು, ಏನೆಲ್ಲ ಡಿಸ್ಕಷನ್ ಆಯಿತು ಅನ್ನೋದನ್ನು ನಾನು ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ನಾವು ಫಸ್ಟ್ ಬಿಗಿನಿಂಗಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋದ ತಕ್ಷಣವೇ ಸ್ಲಿಪ್ಪರ್ ಸ್ಟ್ಯಾಂಡ್ ನೋಡಿದ ತಕ್ಷಣವೇ ನಮಗೆ ರಿಯಲೈಸ್ ಆಯಿತು ಎಷ್ಟು ಕ್ರೌಡ್ ಇದೆ RCCಯಲ್ಲಿ ಅಂತ. ಹಾಗೆ ಮನಸ್ಸಲ್ಲೆಲ್ಲೋ ಒಂದು ಕಡೆ ಮೇ ಬಿ ಡಿಲೇ ಆಗ್ಬೋದು ಅನ್ನೋ ಒಂದು ಥಾಟ್ ಕೂಡ ಬಂತು. ಬಟ್ ರಿಯಾಲಿಟಿನೇ ಬೇರೆ ಇತ್ತು. ವಿತಿನ್ 2 ಮಿನಿಟ್ಸ್ ನಮ್ಮನ್ನು ಎನ್ಕ್ವೈರಿ ರೂಮ್ಗೆ ಕರ್ಕೊಂಡೋದ್ರು. ಎಲ್ಲೂ ಕೂಡ ವೆಯ್ಟಿಂಗ್ ಇರಲಿಲ್ಲ, ತುಂಬ ಕ್ರೌಡ್ ಇದ್ದರೂ ಕೂಡ. ಯಾಕಂತ ಹೇಳಿದ್ರೆ ಅಷ್ಟು ಸ್ಪೇಷಿಯಸ್ ಆಗಿದೆ, ತುಂಬ ಎನ್ಕ್ವೈರಿ ರೂಮ್ಸ್ ಕೂಡ ಇದೆ. ಯಾವುದೇ ಎಷ್ಟೇ ಕ್ರೌಡ್ ಬಂದರೂ ಕೂಡ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮತ್ತು ಎನ್ಕ್ವೈರಿ ರೂಮ್ ತುಂಬ ಇರೋದ್ರಿಂದ ಎಲ್ಲ ಕಸ್ಟಮರ್ಸ್ನ ಕೂಡ ತುಂಬ ಈಸಿಯಾಗಿಯೇ ಮ್ಯಾನೇಜ್ ಮಾಡ್ಬೋದು. ಹಾಗೆ ಒಂದು RCC ಆಫೀಸ್ನ ಜಸ್ಟ್ ಹಾಗೆ ವ್ಯೂ ಮಾಡಿದ್ವಿ. ಅದಾದ ನಂತರ ರಿಸೆಪ್ಷನಿಸ್ಟು ನಮಗೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟು ಜಸ್ಟ್ ಅದರಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಹಾಗೆ ನಮ್ಮ ಒಂದು ಕನ್ಸ್ಟ್ರಕ್ಷನ್ ರಿಕ್ವೈರ್ಮೆಂಟ್ ಏನಿತ್ತು ಅನ್ನೋದನ್ನು, ಇದಕ್ಕೂ ಮುಂಚೆನೇ ನಾವು ಒಂದು ಆನ್ಲೈನ್ ಟೆಕ್ನಿಕಲ್ ಸೆಷನನ್ನು ತೊಗೊಂಡಿದ್ವಿ. ಬಟ್ ಆದರೂ ಕೂಡ ಇಲ್ಲಿ ಜಸ್ಟ್ ಫಾರ್ಮಾಲಿಟೀಸ್ಗೆ ಮತ್ತೆ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಆ ಪರ್ಸ್ನಲ್ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ನಮ್ಮ ಕನ್ಸ್ಟ್ರಕ್ಷನ್ ರಿಕ್ವೈರ್ಮೆಂಟನ್ನೆಲ್ಲ ಬರೆದು ಸಬ್ಮಿಟ್ ಮಾಡಿದ್ವಿ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಅದಾದ ನಂತರ ಜಸ್ಟ್ ಹಾಗೆ ಆಫೀಸ್ನ ನೋಡ್ತಾ ಇದ್ವಿ. ಕಸ್ಟಮರ್ ಫೀಡ್ಬ್ಯಾಕ್ಸ್ ಎಲ್ಲ ವೀಡಿಯೋಸ್ ಎಲ್ಲ ಪ್ಲೇ ಆಗ್ತಾ ಇತ್ತು. ಆ್ಯಂಡ್ ನಾವು ಫಸ್ಟ್ ಟೈಮ್ ವಿಸಿಟರ್ಸ್ ಅಲ್ವಾ, ಹೇಗೆ ಎನ್ಕ್ವೈರಿ ಮಾಡ್ತಿದ್ದಾರೆ ಅಂತ ಹೇಳಿ ಬೇರೆ ಕಸ್ಟಮರ್ಸ್ನ ಅಂತ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದ್ವಿ. ಬಟ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆಲ್. ಅದಾದ ನಂತರ ನಾವು ಡೈರೆಕ್ಟಾಗಿ ನಮ್ಮ ಎನ್ಕ್ವೈರಿ ರೂಮ್ಗೆ ಹೋದ್ವಿ. ಎನ್ಕ್ವೈರಿ ರೂಮ್ ಆದ ತಕ್ಷಣ ನಮಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಚಂದನ್ ಅಂತ ಹೇಳಿ. ತುಂಬ ಸ್ಪೋರ್ಟಿವ್ ಆಗಿ, ತುಂಬ ಕ್ಲಿಯರಾಗಿ, ತುಂಬ ಪೇಷನ್ಸಿಂದ ನಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ಏನೇನು ಡಿಸ್ಕಷನ್ ಆಯಿತು ಅನ್ನೋದನ್ನು ನಾನು ಡೈರೆಕ್ಟಾಗಿ ವೀಡಿಯೋಗಳೇನು ಅಲ್ಲಿ ಶೂಟ್ ಮಾಡಿದ್ವಿ ಅದೇ ವೀಡಿಯೋಸ್ನ ರಿಯಲ್ಲಾಗಿ ಏನು ಎಡಿಟಿಂಗ್ ಮಾಡ್ದಿರ ನಾನು ಅಪ್ಲೋಡ್ ಮಾಡ್ತಿದ್ದೀವಿ, ಅಟ್ಯಾಚ್ ಮಾಡ್ತಿದ್ದೀನಿ. ಟೂ ಬಿ ಎಚ್ ಕೆ ಪಾರ್ಕಿಂಗ್ ಪ್ಲಸ್ 2 BHK ಒಂದು ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಹಾಫ್ ಪೋರ್ಷನ್ ಡೂಪ್ಲೆಕ್ಸ್ ಮಾಡ್ಕೊಂಡು ಇನ್ನೊಂದು ಹಾಫ್ ಪೋರ್ಷನ್ ಆಗಿ ಬಿಟ್ಕೊಳ್ಳೋಣ ಅಂತ. ಓಕೆ ಸರ್, ಡೂಪ್ಲೆಕ್ಸ್ ಹೌಸ್ ಇದರಲ್ಲಿ ಹೇಗೆ ಅಂದ್ರೆ ಫಸ್ಟ್ ಫ್ಲೋರ್ ಬಂದು 1000 ಸ್ಕ್ವೇರ್ ಫೀಟ್ ಬರುತ್ತಲ್ಲ. ಇದರಲ್ಲಿ ನಿಮಗೆ ಹಾಲ್ ಬರುತ್ತೆ, ಹಾಲು ಪ್ಲಸ್ ಕಿಚನ್, ಡೈನಿಂಗ್ ಏರಿಯಾ ಬರುತ್ತೆ, ಯುಟಿಲಿಟಿ ಬರುತ್ತೆ, ಒಂದು ರೂಮ್ ಬರುತ್ತೆ, ಪ್ಲಸ್ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಓಕೆ,
ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಆಮೇಲೆ ಇಂಟರ್ನಲ್ ಸ್ಟೇರ್ ಕೇಸ್ ಇರುತ್ತೆ. ಅದೇ ನೀವು ಸೆಕೆಂಡ್ ಫ್ಲೋರ್ ಏನಾಗುತ್ತೆ, ಇದು 1000 ಸ್ಕ್ವೇರ್ ಫೀಟ್ ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ ನಿಮ್ಗೆ 500 ನಿಮಗೆ ಸಿಗುತ್ತೆ. ಇನ್ನು 500 ಅಲ್ಲಿ 1 BHK ಬರುತ್ತೆ. 500 1 BHK ಆರ್ 2 BHK. ಅಲ್ಲ, ನಮಗೆ ಮೇಲೆ ಎರಡು ರೂಮ್ ಬೇಕು. ಅದೇ ಈ 500 ಅಲ್ಲಿ 2 ರೂಮ್ ಬರುತ್ತೆ. 2 ರೂಮ್ಸ್ ಪ್ಲಸ್ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಪ್ಲಸ್ ಸ್ಟೇರ್ ಕೇಸ್ ಬರುತ್ತೆ, ಇಂಟರ್ನಲ್ ಸ್ಟೇರ್ ಕೇಸ್. ಈ 2 ರೂಮ್ಸ್ ಅಲ್ಲಿ ನಮಗೆ ಒಳಗಡೆ ಎರಡು ವಾಶ್ರೂಮ್ ಬರಲ್ವಾ? ಮಾಡಬಹುದು, ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಅಂತ. ಒಂದು ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿ ಮಾಡ್ಕೊಂಡ್ರೆ ಒಂದು ಅಂದ್ರೆ ಸರ್ ಒಂದು ರೂಮ್ಗೆ ನೀವು ಅಟ್ಯಾಚ್ ಟಾಯ್ಲೆಟ್ ಮಾಡ್ಕೊಳ್ಳಿ, ಇನ್ನೊಂದಕ್ಕೆ ಕಾಮನ್ ಟಾಯ್ಲೆಟ್. ನಮಿತಾ ಕೊಟ್ಟೆ ಓಕೆ. ಯಾವ ಫೇಸಿಂಗ್ ಸರ್ ಇದು? ವೆಸ್ಟ್ ಫೇಸಿಂಗ್ ಸೈಟ್. ವೆಸ್ಟ್ ಫೇಸಿಂಗ್ ಸೈಟ್. ಸರ್ ಇದು ಎರಡು ರೂಮಲ್ಲೂ ಕೂಡ ಅಟ್ಯಾಚ್ಡ್ ಮಾಡೋಣ. ಓಕೆ, ಅಂದ್ರೆ ಒಂದು ನಮಗೆ ಒಂದು ಪರವಾಗಿಲ್ಲ, ಹೋಟೆಲ್ 600 ಸ್ಕ್ವೇರ್ ಫೀಟ್ ಮಾಡಿನೂ ಕೂಡ 600 ಸ್ಕ್ವೇರ್ ಫೀಟ್ ಮಾಡಿ ಎರಡು ರೂಮ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಮಾಡ್ಕೊಂಡು ನಾವೊಂದು 400 ಸ್ಕ್ವೇರ್ ಫೀಟ್ ನಾವು 1 BHK ರೆಂಟಿಗೆ ಬಿಟ್ಕೊಳ್ಳೋಣ ಸರ್. ಅಲ್ಲ ಅದು ಅಷ್ಟೇ, ಟೆರೆಸ್ ಆಫ್ ಟೆರೆಸ್ ಖಾಲಿ. ಓಕೆ ಓಕೆ, ಇಲ್ಲೂ ರೆಂಟ್ ಹಾಕಿದ್ರು ಇಲ್ಲ. ಸೊ ಆಫ್ 400 ಸ್ಕ್ವೇರ್ ಫೀಟ್ ಓಪನ್ ಟೆರೆಸ್. ಓಪನ್ ಟೆರೆಸ್. ಸರ್ ಇದಕ್ಕೆ ಇಂಟರ್ನಲ್ ಸ್ಟೇರ್ ಕೇಸ್ ಬರಲ್ವಾ ಸೆಕೆಂಡ್ ಫ್ಲೋರ್ ಅಲ್ಲಿ? ಬರುತ್ತೆ, ಅದನ್ನ ಕಂಟಿನ್ಯೂ ಮಾಡ್ಕೊಬಹುದು. ಹೆಂಗ್ ಬರುತ್ತೆ ಅಂದ್ರೆ ಸರ್, ಇದೇನ್ ಗ್ರೌಂಡ್ ಫ್ಲೋರ್ ಇದೆ, ಇಲ್ಲಿ ನಿಮ್ಗೆ ಇದು ವೆಸ್ಟ್ ಫೇಸಿಂಗ್ ಆಗಿದೆ, ಇಲ್ಲಿ ಸ್ಟೇರ್ ಕೇಸ್ ಬರುತ್ತೆ. ಇದು 30, ಇದು 40 ತನಕ ಬರುತ್ತೆ ನಮ್ದು. ಹೌದೌದು, ಇದು 30, ಇದು 40 ಬರುತ್ತೆ. ಇದು ವೆಸ್ಟ್ ಫೇಸಿಂಗ್. ಇದು ವೆಸ್ಟ್ ಫೇಸಿಂಗ್. ಇಲ್ಲಿ ನಿಮ್ಗೆ ವಾಯು ಮೂಲದಲ್ಲಿ ಸ್ಟೇರ್ ಕೇಸ್ ಬರುತ್ತೆ ಸರ್. ಇಲ್ಲಿ ಪ್ಯಾಸೇಜ್ ಬಿಟ್ಟಿರ್ತೀವಿ. ಇದೇನಾದ್ರೆ 2 BHK ಮಾಡ್ಕೊಂತೀವಿ. 2 BHK ಮಾಡ್ಕೊಂಡು ಇದು ನಾರ್ತ್ ಡೋರ್ ಕೊಡ್ಬೇಕು. ವಾಸ್ತು ಬಂದು ಈಸ್ಟಿಗೆ, ಅಂದ್ರೆ ಮೇನ್ ಡೋರ್ ಬಂದು ಈಸ್ಟ್ ಕೊಡ್ಬೇಕು, ನಾರ್ತ್ ಈಸ್ಟ್ ಕಾರ್ನರ್ ಗೆ ಬರುತ್ತೆ. ರೆಂಟೆಡ್ ಔಟ್ ಸರ್. ಇದು ಗ್ರೌಂಡ್ ಫ್ಲೋರ್ದು ನಾರ್ತ್ ಈಸ್ಟ್ ಕಾರ್ನರ್ ಏನಿದೆ, ಇಲ್ಲಿ ಮೇನ್ ಎಂಟ್ರಿ ಬರುತ್ತೆ ಸರ್. ಇದು 2 BHK. ಇದೇನಿದೆ 2 BHK ಬರುತ್ತೆ. ಈ 2 BHK ನಿಮ್ಗೆ ಇಲ್ಲಿ ಅಗ್ನಿಮೂಲೆ ಬರುತ್ತೆ, ಕಿಚನ್ ಬರುತ್ತೆ, ನಮ್ಗೆ ಇಲ್ಲಿ ರೂಮ್ ಬರುತ್ತೆ, ಇಲ್ಲಿ ಟಾಯ್ಲೆಟ್ ಬರುತ್ತೆ ಸರ್. ಇದು ಟಾಯ್ಲೆಟ್, ಇದು ಹಾಲ್ ಬರುತ್ತೆ. ಅಂದ್ರೆ ಇದು ವಾಸ್ತು ಪ್ರಕಾರ ಇದು ಅಗ್ನಿಮೂಲೆ ಬರುತ್ತೆ, ಇದು ಕುಬೇರನ್ ಮೂಲೆ ಬರುತ್ತೆ, ಇದು ವಾಯು ಮೂಲೆ ಬರುತ್ತೆ, ಇದು ದೇವ ಮೂಲೆ ಬರುತ್ತೆ. ನಾರ್ಮಲ್ ಆಗಿ ಇದು ಇವ್ರಿಗೆ ಗ್ರೌಂಡ್ ಫ್ಲೋರ್ಗೆ ಸರ್. 2 BHK ಅನ್ಕೊಂಡು. ಓಕೆ, 2 BHK. ಓಕೆ, ಅದನ್ನ 2 BHK ಬರುತ್ತೆ. ಇಲ್ಲೊಂದು ರೂಮ್ ಬಂದು ಮಿಡಲ್ ಅಲ್ಲಿ ಒಂದು ಟಾಯ್ಲೆಟ್ ಬರುತ್ತೆ ಸರ್. ನಿಮ್ಗೆ ಒಂದು ಪ್ಲಾನ್ ತೋರಿಸ್ತೀನಿ. ವೆಸ್ಟ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ಒಂದು ಪ್ಲಾನ್ ತೋರಿಸ್ತೀನಿ ನಿಮ್ಗೆ. ನಮ್ದು ಆನ್ ಮಾಡಬಾರ್ದು ಆಯ್ತು. ಅದು ಆನ್ಗೋಯಿಂಗು ಓನರ್ ಇದ್ರು ಅಂದ್ರೆ ಮಾತಾಡ್ತೀವಿ ಸರ್. ಸೊ ಆನೇಕಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸರ್. ಆನೇಕಲ್ ಅಲ್ಲಿ ಕಮ್ಮಿ ಸರ್, ಅಲ್ಲಿ 4-5 ಅಷ್ಟೇ ಸರ್ ಇರೋದು, ಜಾಸ್ತಿ ಇಲ್ಲ. ನಮ್ದು ಈ ಬೆಲ್ಟ್ ಜಾಸ್ತಿ. ತುಮಕೂರು ಏನಿದೆಯಲ್ಲ, ಅಂದ್ರೆ ತುಮಕೂರು ರೋಡ್ ಅಲ್ಲಿ ಜಾಸ್ತಿ, ಮತ್ತೆ ಸಿಟಿ ಒಳಗಡೆ ರಾಜಾಜಿನಗರ ಅಲ್ಲಿ, ಮತ್ತೆ ತುಮಕೂರಲ್ಲೂ ಮಾಡ್ತಾ ಇದೀವಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಅಂದ್ರೆ ಔಟ್ಸ್ಕರ್ಟ್ ನೆಲಮಂಗಲ ಅಲ್ಲಿ ಜಾಸ್ತಿ ಪ್ರಾಜೆಕ್ಟ್ ನಡೀತಾ ಇದೆ ಸರ್. ಮತ್ತೆ ಆ ಕಡೆ SMB ಲೇಔಟ್. ಸೊ ಈಗ ಬೆಂಗಳೂರಿರೋರ್ಗೂ ಸೇಮ್ ಪ್ರೈಸ್, ಆಚೆಗೂ ಸೇಮ್ ಪ್ರೈಸ್ ಮಾಡ್ತೀರಾ? ಇಲ್ಲ ಇಲ್ಲ ಸರ್, ನಮ್ಗೇನಂದ್ರೆ ನಮ್ದೊಂದು ಬೆಲ್ಟ್ ಇದೆ. ಆ ಬೆಲ್ಟ್ ಒಳಗಡೆ ಬಂದ್ರೆ ನಿಮ್ಗೆ ಪ್ಯಾಕೇಜ್ ಕಾಸ್ಟ್ ಅಪ್ಲೈ ಆಗುತ್ತೆ. ಡಿಸ್ಟೆನ್ಸ್ ಏನಾದ್ರು ಜಾಸ್ತಿ ಆಯ್ತು, ಅಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಇತ್ತು ಅಂದ್ರೆ ಪ್ಯಾಕೇಜ್ ಮೇಲೆ 50 to 100 rupees ಎಕ್ಸ್ಟ್ರಾ ಹಾಕ್ತೀವಿ. ಈಗ ತುಮಕೂರು, ಈಗ ನೀವು 1899 ಇದೆ ಅಂತ ಹೇಳಿದ್ರೆ ತುಮಕೂರಿಗೆ 1399 ಆಗುತ್ತೆ. ಅದೇ ಪ್ಯಾಕೇಜ್ 1899 ಈಗ ವ್ಯಾಲ್ಯೂ ಪ್ಯಾಕೇಜ್ 1899 ಇದೆ. ನೀವೇನಾದ್ರು ತುಮಕೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ದೊಡ್ಡಬಳ್ಳಾಪುರ ಮಾಡ್ತೀರಾ, ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಸ್ಕ್ವೇರ್ ಫೀಟ್ಗೆ ಅಡಿಷನಲ್ 100 rupees ಎಕ್ಸ್ಟ್ರಾ ಆಡ್ ಆಗುತ್ತೆ. ಹಾ ಸರ್. ನಮಗೆ ಸೈಟ್ ಇಂಜಿನಿಯರ್ ಅಲೋಕೇಟ್ ಆಗ್ತಾರಲ್ವಾ? ಹಾ, ಸೈಟ್ ಇಂಜಿನಿಯರ್, ಎವ್ರಿ ಸೈಟ್ಗೆ ಸೈಟ್ ಇಂಜಿನಿಯರ್ ಇರ್ತಾರೆ ಸರ್. ಅದೇನೋ 4 layers ಆಫ್ ಸೇಫ್ಟಿ ಅಂತ ಹೇಳಿದ್ರು. ಅಂದ್ರೆ ಸರ್ ನಿಮ್ಗೆ ಒಬ್ರು ಸೈಟ್ ಇಂಜಿನಿಯರ್ ಇರ್ತಾರೆ ಫಸ್ಟ್, ಅವ್ರ ಮೇಲ್ಗಡೆ ಕೋಆರ್ಡಿನೇಟರ್ ಇರ್ತಾರೆ, ಅವ್ರ ಮೇಲ್ಗಡೆ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ ಸರ್. 3 ಲೇಯರ್ ಇರುತ್ತೆ. ಕೋಆರ್ಡಿನೇಟರ್ ಮತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ ಸರ್. 3 ಲೇಯರ್ ಇರುತ್ತೆ. ಸೈಟ್ ಇಂಜಿನಿಯರ್ ಎವ್ರಿ ಡೇ ಬರ್ತಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ ಅವ್ರು ಏನಂದ್ರೆ ಸರ್ ಓವರ್ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಇರ್ತಾರೆ. ಕೋಆರ್ಡಿನೇಟರ್ ಬರ್ತಾರೆ ನಿಮ್ಗೆ ವೀಕ್ಲಿ ಒಂದ್ಸಲಿ, 15 days ಒಂದ್ಸಲಿ ಅವ್ರು ಬರ್ತಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ ಮೇಜರ್ ಎಸ್ಕಲೇಷನ್ ಇತ್ತು, ವರ್ಕ್ ಏನಾದ್ರು ನಡೀತಾ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ಸೈಟ್ ವಿಸಿಟ್ ಮಾಡ್ತಾರೆ ಸರ್ ಅವರು. ಕೋಆರ್ಡಿನೇಟರ್ ಡೈಲಿ ಅವೈಲೇಬಲ್ ಇದೆ. ಸೈಟ್ ಇಂಜಿನಿಯರ್ ಡೈಲಿ ಅವೈಲೇಬಲ್ ಇರ್ತಾರೆ. ಕೋಆರ್ಡಿನೇಟರ್ ವೀಕ್ಲಿ ಒಂದ್ಸರಿ ಇಲ್ಲ 15 days ಒಂದ್ಸಲಿ ಬರ್ತಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ ಏನಾದ್ರೆ ಅವ್ರಿಬ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಅಂದ್ರೆ ಈ ಸೈಟ್ ಇಂಜಿನಿಯರ್ ಹೆಂಗ್ ಕೆಲಸ ಮಾಡ್ತಿದ್ದಾರೆ, ಕೋಆರ್ಡಿನೇಟರ್ ಯಾವ ತರ ವರ್ಕ್ ಮಾಡ್ತಾ ಇದ್ದಾರೆ, ಏನಾದ್ರು ನಿಮ್ಗೆ ಕಮ್ಯುನಿಕೇಶನ್ ಮಿಸ್ ಮ್ಯಾಚ್ ಆಗಿದೆಯಾ ಅದನ್ನೆಲ್ಲ ಅವ್ರು ನೋಡ್ಕೊಂತಾರೆ. ಮೇಜರ್ ಆಗಿ ಕೋಆರ್ಡಿನೇಟರ್ ಎಲ್ಲ ನೋಡ್ಕೊಂತಾ ಇರ್ತಾರೆ. ಇವ್ರಿಬ್ರು ಏನಾದ್ರು ನಿಮಗೆ ಫೇಲ್ ಆಯ್ತು, ಸೇಫ್ಟಿ ಅಂದ್ರೆ ಬೆಲ್ಟ್ ಫೇಲ್ ಆಯ್ತು ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಡೈರೆಕ್ಟ್ ಎಸ್ಕಲೇಷನ್ ಬರ್ತಾರೆ ನಿಮ್ಗೆ.
ಡೈರೆಕ್ಟ್ ಓನರ್ ಹತ್ರ ಮಾತಾಡ್ಬೇಕಿತ್ತೆ ನಾವು. ಮಾತಾಡ್ತೀನಿ ಸರ್. ಕನ್ಫರ್ಮ್ ಯಾವಾಗ ಮಾಡ್ಕೊಂತೀರಾ ಸರ್? ಅಂದ್ರೆ ಡಿಸೈನ್ ಸ್ಟೇಜಿಗೆ ಯಾವಾಗ ಮೂವ್ ಮಾಡ್ಕೊಂತೀರಾ? ಹನುಮಂತ ಹತ್ರ ಮಾತಾಡಿದ್ರೆ ಇವಾಗ ಸಿಕ್ಕರೆ ಇವತ್ತೇ ಮೂವ್ ಮಾಡ್ಕೋತೇನೆ ನಾನು. ಸರಿ ಮಾತಾಡ್ತೀನಿ. ನಮಗೆ ಆಕ್ಚುಲಿ ಪ್ರೈಸಿಂಗ್ ಸ್ವಲ್ಪ ನಮಗೆ ಇದು ಬೇಕಿತ್ತು. ಪ್ಲಾನ್ ಆಗೋವರೆಗೂ ಗೊತ್ತಾಗಲ್ಲ ಸರ್ ಪ್ರೈಸಿಂಗು. ಇನ್ನು ನೀವು ಮೆಟೀರಿಯಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ತಗೊಬೇಕು. ಬಟ್ ನೀವು 1899 ಹಾಕ್ಬಿಟ್ಟಿದ್ದೀರಲ್ವಾ? ಅದೇ ಹಾಕಿದೀವಿ, ಬಟ್ ಏರಿಯಾ ನೋಡ್ಬೇಕಲ್ಲ ಸರ್, ಫೈನಲ್ ಏರಿಯಾ ಯಾವ ತರ ಬರುತ್ತೆ ಅಂತ. ನೀವು ಮೆಟೀರಿಯಲ್ಸ್ ಎಲ್ಲ ಎಲ್ಲಿಂದ ಸೋರ್ಸ್ ಮಾಡ್ಕೊಳ್ಳೋದು? ನಮ್ಗೆ ಟೈಅಪ್ ಆಗಿದ್ದಾರೆ ಸರ್ ವೆಂಡರ್, ಅಲ್ಲಿಂದ ಬೈ ಮಾಡ್ತೀವಿ. ನಮ್ಗೆ ಅದೊಂದು ಸ್ಪೆಸಿಫಿಕ್ ಆಗಿ ಟೈಅಪ್ ಆಗಿದ್ದಾರೆ, ಅವ್ರ ಹತ್ರ ಬೈ ಮಾಡ್ತೀವಿ ಮೆಟೀರಿಯಲ್. ಇವಾಗ ಇದಕ್ಕೆ ಏನು ಆಫರ್ ಮಾಡಿ ನಡೀತಿದೆ ಈಗ ಏನಾದ್ರು? ಸರ್ ಈಗ ಯಾವುದು ಪ್ರೆಸೆಂಟ್ ಆಫರ್ ಯಾವ್ದು ಇಲ್ಲ ಸರ್. ನಮ್ಗೆ ಲಾಸ್ಟ್ ಬಿಟ್ಟಿದ್ದು ಇದಕ್ಕೆ ಬಿಟ್ಟಿದ್ದು ರಿಪಬ್ಲಿಕ್ ಡೇಗೆ ಅಪ್ ಟು 77 ಬಿಟ್ಟಿದ್ದು. ಅದೇ ನಂಗೆ ಯಾರು ಕಳ್ಸಿದ್ರು. ಹಾಂ ಸರ್, ಆ ಟೈಮಲ್ಲಿ ಸ್ಲಾಟ್ ಕೊಟ್ಟಿರ್ತಾರೆ. ಈಗ 15ರಿಂದ 20 ಸ್ಲಾಟ್ ಕೊಟ್ಟಿರ್ತಾರೆ. ಅದರ ಒಳಗಡೆ ಯಾರು ಕನ್ಫರ್ಮ್ ಮಾಡ್ಕೊಂತಾರೋ ಅವರಿಗೆ ಆಫರ್. ಸರ್ ಈಗ ಹೇಳಿದಂಗೆ ಗ್ರೌಂಡ್ ಫ್ಲೋರ್ ಈ ತರ ಬರುತ್ತೆ ವೆಸ್ಟ್ ಫೇಸಿಂಗ್ ಅಲ್ಲಿ. ನಿಮಗೆ ಇದು 26/14.5 ಸ್ಟೇರ್ ಇದು ಬರುತ್ತೆ, ಪಾರ್ಕಿಂಗ್ ಏರಿಯಾ ಬರುತ್ತೆ. ಇಲ್ಲಿ ಸ್ಟೆಪ್ಸ್ ಬರುತ್ತೆ, ಅಂದ್ರೆ ಇದು ಮೇಲ್ಗಡೆ ಹೋಗೋದಕ್ಕೆ ಗ್ರೌಂಡ್ ಅಲ್ಲಿ. ಈಗ ಇದು 2 BHK. ಅದು ಹಿಂಗೆ ಹಿಂಗ್ ಹೋಗಿ ಮತ್ತೆ ಹಿಂಗ್ ಹೋಗೋದಲ್ವಾ? ಅಲ್ಲ ಸರ್, ಇಲ್ಲಿ ಹಿಂಗ್ ಹತ್ತಿ ಹಿಂಗ್ ಮೇಲ್ಕ್ ಹೋಗ್ತೀರಾ ಫಸ್ಟ್ ಫ್ಲೋರ್ ಹೋಗೋದಕ್ಕೆ. ಇದೆ ಗ್ರೌಂಡ್ ಅಲ್ಲಿ 2 BHK ಇದು. ಇದು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಿಮಗೆ ಡೋರ್ ಬರುತ್ತೆ, ಹಾಲು, ಕಿಚನ್, ಪೂಜಾ ರೂಮು, ಒಂದು ಕಾಮನ್ ಟಾಯ್ಲೆಟ್ ಅಷ್ಟೇ. ಇದರಲ್ಲಿ ಅಟ್ಯಾಚ್ ಬರೋದಿಲ್ಲ, 2 ರೂಮ್ ಇರುತ್ತೆ. ಇದು ಗ್ರೌಂಡ್ ಫ್ಲೋರ್. ನೆಕ್ಸ್ಟ್ ಫಸ್ಟ್ ಫ್ಲೋರ್ ನೀವೇನ್ ಸ್ಟೇರ್ ಕೇಸಿಂಗ್ ಮೇಲ್ಗಡೆ ಹತ್ಕೊಂಡ್ ಬರ್ತೀರಲ್ಲ, ಮೇಲ್ಗಡೆ ಹತ್ಕೊಂಡು ಬಂದಾದ್ಮೇಲೆ ಇಲ್ಲಿ ಮೇನ್ ಎಂಟ್ರಿ ಇರುತ್ತೆ, ಮೇನ್ ಡೋರ್ ಎಂಟ್ರಿ. ಇಲ್ಲಿ ಕಿಚನ್ ವಿತ್ ಡೈನಿಂಗು, ಯುಟಿಲಿಟಿ ಏರಿಯಾ, ಪೂಜಾ ರೂಮು, ಇಂಟರ್ನಲ್ ಸ್ಟೇರ್ ಕೇಸ್ ಇರುತ್ತೆ, ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಒಂದು ಕಾಮನ್ ಅಟ್ಯಾಚ್ ಆದ್ರೂ ಯೂಸ್ ಮಾಡ್ಕೊಬಹುದು, ಇದು ಕಾಮನ್ ಆದ್ರೂ ಮಾಡ್ಕೊಬಹುದು. ಇಲ್ಲಿ 2 ಕೊಟ್ಟಿದೀವಿ ಸ್ಟೇರ್ ಕೇಸ್ ಕೆಳಗಡೆ. ಮತ್ತೆ ಇದು ಲಿವಿಂಗ್ ಏರಿಯಾ ಸಿಗುತ್ತೆ, ಅದಕ್ಕೆ ಒಂದು ಬಾಲ್ಕನಿ ಬರುತ್ತೆ ಸರ್. ಇದು ಫಸ್ಟ್ ಫ್ಲೋರ್ ಇದು. ಸರ್ ನಮ್ಗೆ ಇವಾಗ ನಾರ್ತ್ ಈಸ್ಟ್ ಡೋರ್ ಬೇಕಂದ್ರೆ ನಾರ್ತ್ ಈಸ್ಟ್ ಡೋರ್ ಬೇಕು, ಇದು ಫುಲ್ ಪ್ಯಾಸೇಜ್ ಬಿಡ್ಬೇಕು. ಓಕೆ, ಇಲ್ಲಿ 4 ಕಡೆ ಇದೆಯಲ್ಲ, ಫುಲ್ ಇಲ್ಲಿವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ರೆ ಇಲ್ಲಿ ಒಳಗಡೆ ಹೋಗುತ್ತೆ. ಇಲ್ಲಿ ನಿಮ್ಗೆ ನಾರ್ತ್ ಈಸ್ಟ್ ಗೆ ಡೋರ್ ಬರುತ್ತೆ. ಓಕೆ, ಅವಾಗ ನಿಮ್ಗೆ ಒಂದು ಪಾರ್ಟಿಷನ್ ಇಲ್ಲಾಂದ್ರೆ ಒಂದು ವಾಲ್ ಮಾಡ್ಕೊಂಡ್ರೆ ಕಿಚನ್ ಸಪರೇಟ್ ಆಗುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಇದು ಫುಲ್ ಇಲ್ಲಿ ಹಾಲ್ ಮಾಡ್ಕೊಂಡು ಇನ್ನೊಂದು ರೂಮ್ ನ ಈ ಕಡೆ ಪ್ಯಾಕ್ ಮಾಡತ್ರ ಮಾಡ್ಬೇಕು. ಬಟ್ ಅದು ನೋಡ್ಬೇಕು ಮೇಡಮ್, ಪ್ಲಾನ್ ವರ್ಕೌಟ್ ಮಾಡ್ಬೇಕು ಅದಕ್ಕೆ. ಬಟ್ ಪೂಜಾ ಈಸ್ಟ್ ಫೇಸಿಂಗ್ ಬೇಕು. ಪೂಜಾ ಈಸ್ಟ್ ಫೇಸಿಂಗ್ ಸರ್. ಓಕೆ, ಇದನ್ನ ತೆಗೆದು ಇಲ್ಲಿ ಹಾಕೊಬಹುದು ಸರ್. ಇಲ್ಲಿ ಬರುತ್ತೆ ಈಸ್ಟ್ ಫೇಸಿಂಗ್, ನಿಮ್ಗೆ ಈಸ್ಟ್ ಇಲ್ಲಿ ಬರುತ್ತೆ. ಈ ಪೂಜಾನ ತೆಗೆದು ಇಲ್ಲಿ ಹಾಕ್ತಿವಿ. ಇದೇನಂದ್ರೆ ಸರ್ ಜನರಲ್ ರಿಕ್ವೈರ್ಮೆಂಟ್ ನಿಮ್ಗೆ ಎಕ್ಸಾಂಪಲ್ ಅಷ್ಟೇ ತೋರಿಸ್ತಾ ಇರೋದು. ನೀವು ಕನ್ಫರ್ಮ್ ಮಾಡಾದ್ಮೇಲೆ ಪ್ಲಾನ್ ಮಾಡಿದಾಗ ಆಕ್ಚುಲಿ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ನಾವು ರಿಕ್ವೈರ್ಮೆಂಟ್ಸ್ ಕೇಳ್ತಿರಲ್ಲ, ನಾವು ರಿಕ್ವೈರ್ಮೆಂಟ್ ಕೇಳಿಸ್ತೀವಿ. ಪೂಜಾ ನಿಮಗೆ ಇಷ್ಟು ಬೇಕು, ಡೋರ್ ನಾರ್ತ್ ಈಸ್ಟ್ ಕಾರ್ನರ್ ಬೇಕು. ನೆಕ್ಸ್ಟ್ ಬೇರೆ ಸರ್, ಅಂದ್ರೆ ಈಗ ಮೇಡಮ್ ಹೇಳಿದ್ರು ನಾರ್ತ್ ಈಸ್ಟ್ ಕಾರ್ನರ್ಗೆ, ಅದೊಂದು ರಿಕ್ವೈರ್ಮೆಂಟ್ ಆಯ್ತು. ಪೂಜಾ ಇಲ್ಲಿಗೆ ಹಾಕ್ತಿವಿ, ಅದು ನಿಮ್ಗೆ ಈಸ್ಟಿಗೆ ಪೂಜಾ ಡೋರ್ ಆಯ್ತು. ಕಿಚನ್ ಯುಟಿಲಿಟಿ ಈ ಕಡೆ ಬಿಟ್ಬಿಟ್ಟು ಈ ಕಡೆ ಬರಕಾಗುತ್ತೆ. ಇದನ್ನ ತೆಗೆದು ಇಲ್ಲಿ ಮಾಡ್ಕೊಂತೀವಿ, ಈ ಕಡೆ ಮಾಡ್ಬೋದು. ಅದೊಂದ್ ಸ್ವಲ್ಪ ಆಚೆಗಡೆ ಎಕ್ಸ್ಟೆನ್ಷನ್ ತಗೊಂಡು 1.5 ಅಡಿ ಗ್ಯಾಪ್ ಇಟ್ಟಿರ್ತೀವಲ್ಲ, ಅದನ್ನು ಯುಟಿಲೈಸ್ ಮಾಡ್ಕೊಂಡು ಯುಟಿಲಿಟಿ ಇಲ್ಲಿ ಕೊಡ್ತೀವಿ. ಇದು ಒಂದು ವಾಶ್ರೂಮ್, ಇದಕ್ಕೊಂದು ಕಾಮನ್ ಟಾಯ್ಲೆಟ್ ಅಷ್ಟೇನೆ. ಇದು ವಾಶ್ರೂಮ್, ಇದು ಅಟ್ಯಾಚ್ ಬಾತಿಂಗ್ ಮತ್ತೆ ಕಮೋಡ್ 2 ಬರುತ್ತೆ. ಆದ್ರೆ ನಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದೇ ಫಸ್ಟ್ ಫ್ಲೋರ್ ನಾವೇನ್ ಮಾಡ್ಕೊತಿದೀವಿ ಅಂದ್ರೆ ಸರ್, ಒಂದೇ ವಾಶ್ರೂಮ್ ಸಾಕು. ಡ್ರೈ ಏರಿಯಾ, ವೆಟ್ ಏರಿಯಾ ಸಪರೇಟ್ ಮಾಡೋದು. ಇಲ್ಲ, ಇಲ್ಲಿ ನೋಡಿ, ಇದು ಒಂದು ಇವಾಗ ಇಲ್ಲೊಂದು ಡೋರ್ ಇರುತ್ತೆ ಅನ್ಕೊಳ್ಳಿ. ಡೋರ್ ಇರುತ್ತೆ, ಇಲ್ಲಿ ಬಂದು ವಾಶ್ರೂಮ್ ಇರುತ್ತೆ, ಇಲ್ಲೊಂದು ಬಾಗ್ಲು ಇರುತ್ತೆ, ಸರಿನಾ? ಇಲ್ಲೊಂದು ಬಾಗ್ಲು ಇರುತ್ತೆ. ಇದು ಫುಲ್ ನಾವು ರೂಮ್ ಮಾಡ್ಕೊಂಡು ಇಲ್ಲಿ ಇದೊಂದು ಸಿಂಗಲ್ ನಾರ್ಮಲ್ ಕಾಮನ್ ಡೋರ್ ಇರುತ್ತೆ. ಸೊ ಇದನ್ನ ಇಲ್ಲಿ ಹೋದ್ರೆ ವಾಶ್ರೂಮ್ ಇದನ್ನ ಯೂಸ್ ಮಾಡ್ಕೋಬಹುದು, ಇದನ್ನ ಯೂಸ್ ಮಾಡ್ಕೋಬಹುದು. ಗೊತ್ತಾಯ್ತು ಸರ್, ಆಯ್ತು. ಅದು ಪ್ಲಾನ್ ಮಾಡೋಣ ಆ ತರ. ಇದು ಎಕ್ಸಾಂಪಲ್ ತೋರಿಸಿದ್ದು. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಹೋದ್ರೆ ನೀವ್ ಹೇಳ್ದಂಗೆ 2 ರೂಮ್, ಆ ಕಡೆ 1 ರೂಮ್, ಈ ಕಡೆ 1 ರೂಮ್ ಇರುತ್ತೆ. ಇನ್ನ 400. ಇದು ಟೆರೆಸ್ ಬರುತ್ತಲ್ವಾ, ಯಾವ ಫೇಸಿಂಗ್ ಬರುತ್ತೆ? ಇದು ನಾರ್ತಿಗ್ ಫೇಸಿಂಗ್ ಬರುತ್ತೆ. ನಾರ್ತಿಗ್ ಮಾಡ್ಬೋದು, ಇಲ್ಲ ಈಸ್ಟಿಗ್ ಮಾಡ್ಬೋದು. ಈಸ್ಟ್ ಮಾಡ್ಬೋದಲ್ಲ, ಈ ರೂಮ್ ನ ಈ ಕಡೆ ಹಾಕೊಂಡು ಈಸ್ಟಿಗ್ ಬರುತ್ತೆ ಸರ್. ನಮ್ಗೆ ಈಸ್ಟ್ ಫೇಸಿಂಗ್ ಬೇಕು ಸರ್, ಯಾಕಂದ್ರೆ ಈ ಕಡೆ ಚಿಕ್ಕದಾಗುತ್ತೆ ಅಲ್ವಾ ಅನ್ಸುತ್ತಲ್ವಾ, ಈ ಕಡೆ. ಅದೇ ಸರ್, ಅದು ಪ್ಲಾನ್ ಮಾಡ್ಬೇಕು. ರೂಮ್ ಚಿಕ್ಕ ಆಗುತ್ತೆ ಒಂದು, ಇನ್ನೊಂದು ಫ್ರಂಟ್ ಎಲಿವೇಶನ್ ಅಷ್ಟು ಚೆನ್ನಾಗಿ ಬರಲ್ಲ ವೆಸ್ಟ್ ಫೇಸಿಂಗ್ ಸೈಡ್ಗೆ. ಬರುತ್ತೆ ಸರ್, ವೆಸ್ಟ್ ಸೌತೆ ಚೆನ್ನಾಗಿ ಬರೋದು. ಇಲ್ಲಿ ನಮ್ಮ ಕುಬೇರೂಮ್ ಲೈಟ್ ಅಲ್ಲಿ ಇರೋದ್ರಿಂದ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಾಲ್ಕನಿ ಎಲ್ಲ ಪ್ರೊವೈಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಮೇಡಮ್. ಇಲ್ಲಿ ನಾವು ಬೇಸಿಕ್ ವಾಸ್ತು ಕನ್ಸಿಡರ್ ಮಾಡ್ಕೊಂಡಿರ್ತೀವಿ.
ಶಿವಕುಮಾರ್ ಅಲ್ವಾ ಮೇಡಮ್? ಶಿವಕುಮಾರ್ ನಿಮ್ಗೆ ಡಿಸೈನ್ಗೆ ಅಂತ ನಾವು ತಗೊಳಲ್ಲ, ರೋಸಸ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ತಗೊಂಡಿರ್ತೀವಿ 10,000 ಸೈಟ್ ವಿಸಿಟ್ ಮಾಡಿ ಮೆಜರ್ಮೆಂಟ್ ತಗೊಂಡ್ಬರ್ತೀವಿ. ಡಿಸೈನರ್ ನಿಮ್ ರಿಕ್ವೈರ್ಮೆಂಟ್ ಏನ್ ಬರ್ಕೊಂಡಿರ್ತಾರೋ ಅದ್ರ ಪ್ರಕಾರ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಎಲ್ಲ ಓಕೆ ಆಯ್ತು ಅಂದ್ಮೇಲೆ ನಿಮ್ಗೆ ಮೆಟೀರಿಯಲ್ ಸ್ಪೆಸಿಫಿಕೇಶನ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಈ ಇಂಥ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಸ್ಟೀಲ್ ಇಂಥದ್ದು, ಸಿಮೆಂಟ್ ಇಷ್ಟದ್ದು, ಏನ್ ಇನ್ಕ್ಲೂಷನ್ ಆಗುತ್ತೆ, ಎಕ್ಸ್ಕ್ಲೂಷನ್ಸ್ ಏನೇನಾಗುತ್ತೆ, ಪೇಮೆಂಟ್ ಯಾವಾಗ ಕೊಡಬೇಕು, ಟರ್ಮ್ಸ್ ಅಂಡ್ ಕಂಡೀಷನ್ ಏನು, ಇದೆಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಿಮ್ಗೆಲ್ಲ ಓಕೆ ಆಯ್ತು ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂತೀವಿ. ಆಗ ಈ ಅಮೌಂಟ್ 10,000 ಮೈನಸ್ ಆಗುತ್ತೆ. ಅಂದ್ರೆ ಇದು ಪ್ರಾಜೆಕ್ಟ್ ಕಾಸ್ಟ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಟೋಕನ್ ಆಫ್ ಅಡ್ವಾನ್ಸ್, ಈಗ ಕನ್ಸಲ್ಟೆನ್ಸಿ ಫ್ರೀ ಆಗಿ ಮಾಡಿರ್ತೀವಿ, ಪ್ಲಾನ್ ಮಾಡೋದಕ್ಕೆ, ಸೈಟ್ ವಿಸಿಟ್ ಮಾಡೋದಕ್ಕೆ, ನೆಕ್ಸ್ಟ್ ಫರ್ದರ್ ಮೂವ್ ಮಾಡೋದಕ್ಕೆ ಅಂತ ಕನ್ಫರ್ಮೇಶನ್ ಅಷ್ಟೇ ಸರ್. ಡಿಸೈನ್ ಅಂತ ತಗೊಂಡಿರಲ್ಲ, ಓವರ್ ಆಲ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ತಗೊಂಡಿರ್ತೀವಿ. ಪ್ರೋಸೆಸ್ ಟೋಕನ್ ಆಫ್ ಅಡ್ವಾನ್ಸ್ ಸರ್, ಅದು ಅಷ್ಟೇನೆ. ಅದು ರೀಫಂಡ್ ಆಗುತ್ತೆ ಅಂದ್ರೆ ವರ್ಕ್ ಮಾಡಿರೋದನ್ನ ಬಿಟ್ಟು ರಿಫಂಡ್ ಮಾಡ್ತೀವಿ, ಫುಲ್ ಮಾಡಲ್ಲ. ನಿಮ್ಗೆ ಸೈಟ್ ವಿಸಿಟ್ ಮಾಡಿರ್ತಾರೆ, ಅವ್ರಿಗೆ ನಾವು ಅಲಯನ್ಸ್ ಕೊಟ್ಟಿರ್ತೀವಿ. ಸೈಟ್ ವಿಸಿಟ್ ಮಾಡಕ್ಕೆ 2,000 ಆಗಿರುತ್ತೆ, ಡಿಸೈನ್ ಮಾಡೋದಕ್ಕೆ ಒಂದು 3-4,000 ಆಗಿರುತ್ತೆ. ಅದ್ ಪ್ಲಾನ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಉಳಿದಿರೋ ಅಮೌಂಟ್ 5,000-6,000 ಇಟ್ಕೊಂಡು ಇನ್ನು 4,000 ಏನಾಗುತ್ತೆ ಅದು ರಿಫಂಡ್ ಮಾಡ್ತೀವಿ. ಫುಲ್ ಅಮೌಂಟ್ ಇರೋದಿಲ್ಲ. ಇವಾಗ ಅಕಸ್ಮಾತ್ ನಾವೇನಾದ್ರು ಅಡ್ವಾನ್ಸ್ ಪೇ ಮಾಡಿದ್ರೆ ಯಾವಾಗ ಬರ್ತದೆ ಸೈಟ್ ಇಂಜಿನಿಯರ್? ಸರ್ ನಿಮಗೆ ಮಂಡೇ ಬರುತ್ತೆ, ಮಂಡೇ ಇಲ್ಲ ಟ್ಯೂಸ್ಡೇ ಬರ್ತಾರೆ. ನಮ್ಗೆ ಪ್ರಾಬ್ಲಮ್ ಏನಂದ್ರೆ ನಾವು ಇಬ್ರು ವರ್ಕಿಂಗ್, ಸೊ ಮಂಡೇ ಟು ಫ್ರೈಡೇ ಇಬ್ರು ವರ್ಕಿಂಗ್. ಅಲ್ಲ ನೀವ್ ಇರ್ಬೇಕು ಅಂತ ಏನಿಲ್ಲ ಸರ್, ಅವ್ರು ಬರ್ತಾರೆ. ನಮ್ಗಿದ್ರೆ ನಾವು ಹೇಳ್ಬೋದು ಏನಾದ್ರು ಇದನ್ನ. ಅಂದ್ರೆ ಸರ್ ಅವರು ಮಂಡೇ ಪಕ್ಕ ಬರ್ತಾರೆ. ಎಷ್ಟೊತ್ತು ಬರ್ತಾರೆ ಮಂಡೇ? ಸರ್ ನಿಮಗೆ 1 ಅವರ್ ಆ ಕಡೆ ಈ ಕಡೆ ಆಗುತ್ತೆ. 11 ಇಲ್ಲ 12 ಆ ಟೈಮಿಗೆ ಬರ್ತಾರೆ. 10-11 ಆ ಟೈಮಿಗೆ ಬರ್ತಾರೆ. ಬಿಡಿ, ಅಕಸ್ಮಾತ್ ಹಂಗಂದ್ರೆ ಟ್ಯೂಸ್ಡೇನೆ ಬರಕ್ಕೆ ಹೇಳಿ, ಬಟ್ ನನಗೆ 9 o'clock ಇಲ್ಲ 10 ಬರಕ್ಕೆ ಹೇಳಿ. ಓಕೆ ಸರಿ ಸರ್, ಆಯ್ತು ಆಗುತ್ತೆ. ಪ್ರೈಸಿಂಗ್ ಯಾವ ಪುರಸಭೆ, ನಗರಸಭೆ ಅಂದ್ರೆ ಆ ಏರಿಯಾದಲ್ಲಿ ಏನಿದೆ ನಿಮ್ಗೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅವ್ರು ವಿಜಯ್ ಅಂತಲೇ ಇದ್ದಾರೆ. ಅನೇಕಲ್ ಅವರಲ್ಲ, ನಮ್ಮ ಆಫೀಸ್ ಟೀಮ್ ಬ್ಯಾಕ್ ಎಂಡ್ ಟೀಮ್ ಅವರು. ನಮೂನೆ 3A ಇದು ಇಲ್ಲಂದ್ರೆ NPA ಇದಕ್ಕೆ ಬರುತ್ತೆ, ಆನೇಕಲ್ ಪ್ಲಾನಿಂಗ್ ಅಥಾರಿಟಿಗೆ ಏನಾದ್ರು ಬರುತ್ತೆ ಅಂತ ಚೆಕ್ ಮಾಡ್ಬೇಕು ಸರ್. ಒಂದು ಸ್ವಲ್ಪ ಕನ್ಫರ್ಮ್ ಮಾಡಿ ಅಂತ ಹೇಳಿ. ಆಗುತ್ತೆ ಮೆಟೀರಿಯಲ್ ಸ್ಟ್ರೈಕ್ ಏನಾದ್ರು ಆಯ್ತು, ಮಾನ್ಸೂನ್ ಸೀಸನ್ ಬಂತು, 8 to 10 months ಅಲ್ಲೇ ಮುಗಿಯುತ್ತೆ. ಬಟ್ ಅಡಿಷನಲ್ 2 months ತಗೊಂಡಿರ್ತೀವಿ, ಕ್ಯೂರಿಂಗ್ ಬಿಟ್ಟಿರ್ತೀವಿ, ಸಾಯಿಲ್ ಸೆಟ್ಟಿಂಗ್ ಅಂತ ಬಿಟ್ಟಿರ್ತೀವಿ. 8 to 10 months ಅಲ್ಲಿ ಆಗುತ್ತೆ. ಬಟ್ ನಮ್ದು ಬಫರ್ ಟೈಮ್ 2 months ತಗೊಂತೀವಿ. ಅದಕ್ಕಿಂತ ಮೇಲೆ ಏನಾದ್ರು ಇತ್ತು ಅಂದ್ರೆ ಪೆನಾಲ್ಟಿ ಕ್ಲಾಸಸ್ ಇರುತ್ತೆ ಅದಕ್ಕೆ ಸರ್. ನಾವು ನಿಮಗೆ ಪೆನಾಲ್ಟಿ ಕಟ್ಟೋದಿರುತ್ತೆ ಅದಕ್ಕೆ ಅಗ್ರಿಮೆಂಟ್ ಅಲ್ಲಿ ಸರ್. ಈಗ 1 year ಅಲ್ಲೇ ಇವಾಗ ನಾವು ಇಂಟೀರಿಯರ್ ಇಂಟೀರಿಯರ್ ನೀವು ತಗೊಂಡ್ರೆ ನಾವೇ ಮಾಡ್ಕೊಂಡ್ ಕೊಡ್ತೀವಿ. ವಿತೌಟ್ ಇಂಟೀರಿಯರ್ ಏನಾದ್ರು ನೀವು ಹೋದ್ರೆ ನಮ್ದೆಲ್ಲ ಕಂಪ್ಲೀಷನ್ ಆದ್ಮೇಲೆ ನೀವು ಹ್ಯಾಂಡ್ ಓವರ್ ಕೊಡ್ಬೇಕು. ವಿತೌಟ್ ಇಂಟೀರಿಯರ್ ನಾವು ಮಾಡ್ತೀವಿ, ಅದಾದ್ಮೇಲೆ ನಿಮ್ ವರ್ಕ್ ಯಾವ ಇಷ್ಟ ಆದ್ರೆ ಇಂಟೀರಿಯರ್ ನಿಮ್ಗೆ ಕೊಡ್ತೀವಿ, ಇಂಟೀರಿಯರ್ ನಿಮ್ಗೆ ಕೊಡ್ತೀವಿ. ಯಾಕಂದ್ರೆ ನೀವು ಪ್ರಾವಿಷನ್ ಎಲ್ಲ ಮಾಡ್ಕೊಡ್ತೀವಿ, ಮಾಡಿ ಬೇಸಿಕ್ ಕೊಟ್ಟಿರ್ತೀವಿ, ಬೇಸಿಕ್ ಮಾಡ್ಕೊಡ್ತೀವಿ. ನಮ್ಗೆ ಏನಂತಂದ್ರೆ ಬೇಡ ಫಸ್ಟ್ ಹೋಗೋದು ಬೇಡ, ನಮ್ಗೆ ಇಷ್ಟ ಅಲ್ಲ. ನೀವು ಬೇಕಾದ್ರೆ ನೋಡಿ ಕನ್ಸ್ಟ್ರಕ್ಷನ್ ಆದ್ಮೇಲೆ ಇಂಟೀರಿಯರ್ ಮಾಡಿ. ಬಟ್ ಇಂಟೀರಿಯರ್ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಇಂಟೀರಿಯರ್ ಕೊಟ್ರೆ ಸೈಮಲ್ಟೇನಿಯಸ್ಲಿ ಮಾಡ್ತೀವಿ. ನಾವೇ ಇಂಟೀರಿಯರ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ನಾವೇ ಮಾಡ್ಕೊಂತೀವಿ, ಸೈಮಲ್ಟೇನಿಯಸ್ಲಿ ಮಾಡ್ತೀವಿ. ಇಂಟೀರಿಯರ್ ಏನಾದ್ರು ನೀವು ಹೋದ್ರೆ ನಾವು ಕನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿರ್ಬೇಕು ಸರ್. ಸರ್ ಮತ್ತೆ ಇನ್ನು ನಂಗೆ ಅದು ಓಕೆ, ನನಗೆ ವಿತೌಟ್ ಇಂಟೀರಿಯರ್ ನಾನು ಮಾಡಿಸ್ತೀನಿ. ಬಟ್ ನನಗೆ ಇಷ್ಟು ಟಿವಿ ಯೂನಿಟ್ ಸ್ವಲ್ಪ ನನಗೆ ಒಂದು ಸ್ವಲ್ಪ ಪ್ಲಾನ್ ಇದೆ, ಮತ್ತೆ ಇದು ಸ್ವಲ್ಪ ಪ್ಲಾನ್ ಇದೆ. ಅದಕ್ಕೆ ಮಾತ್ರ ಇಷ್ಟೊಂದು ಬಜೆಟ್ ಕೊಡ್ತೀರಲ್ಲ? ಅದೇ ಮಿನಿಮಮ್ ನಿಮ್ಗೆ 3 ಲಕ್ಷ ಇಲ್ಲ 4 ಲಕ್ಷ ಇಂಟೀರಿಯರ್ ಕಾಸ್ಟ್ ಬಂದ್ರೆ ಇಂಟೀರಿಯರ್ ವರ್ಕ್ ಮಾಡ್ತೀವಿ. ಬರೀ 1 ಲಕ್ಷ 2 ಲಕ್ಷ ಆಯ್ತು ಅಂದ್ರೆ ಇಂಟೀರಿಯರ್ ಮಾಡಲ್ಲ ಸರ್. ಐಟಮ್ ವೈಸು ಮಾಡ್ತೀವಿ, ಬರೀ ಟಿವಿ ಯೂನಿಟ್ ಮಾಡ್ತೀವಿ, ಕಾಟ್ ಮಾಡ್ತೀವಿ, ವಾರ್ಡ್ರೂಬ್ಸ್ ಮಾಡ್ತೀವಿ. ಬಟ್ ಅಲ್ಲಿಂದ ನಾವು ಡಿಸ್ಟೆನ್ಸ್ ಎಲ್ಲ ಕವರ್ ಮಾಡ್ಬೇಕು. ನಾವು ಪ್ರಾಜೆಕ್ಟ್ ಕಾಸ್ಟ್ ಮಿನಿಮಮ್ ನಮ್ಗೆ 4 lakhs ಆ ತರ ಇರ್ಬೇಕು. ಬರೀ 1 lakhಗೆ ಟಿವಿ ಯೂನಿಟ್ ಮಾಡಿದ್ರೆ ಮಾಡಕ್ ಆಗೋದಿಲ್ಲ ಸರ್. ಸರಿ, ಟಿವಿ ಯೂನಿಟ್ ಮತ್ತೆ 3 ಕಾಟು ಮತ್ತೆ 3 ವಾರ್ಡ್ರೋಬು, ಸ್ವಲ್ಪ ಲಾರ್ಜ್ ವಾರ್ಡ್ರೋಬ್ಸ್ ಅನ್ಕೊಳ್ಳಿ. ಆಮೇಲೆ ಇನ್ನೇನು ಸಿಗುತ್ತಮ್ಮ? ಟಿವಿ ಯೂನಿಟ್ಸ್ ನಮ್ಗೆ ಒಂದು ದೊಡ್ಡ ಬರ್ಬೇಕು, ಒಂದು ಚಿಕ್ಕದು ಬರ್ಬೇಕು. ಬಟ್ ತೀರಾ ಬೇಸಿಕ್ ಅಂದ್ರೆ ನಮಗೆ. ಹಲೋ 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 ಓಕೆ. ಮತ್ತೆ ಕಿಚನ್ ಮತ್ತೆ ಬೇಸಿಕ್ ವಾಶ್ರೂಮ್ ಇದಕ್ಕೆ ಆಗುತ್ತೆ ಸರ್ 4 lakhs. ಟಿವಿ ಯೂನಿಟ್, 3 ಕಾಟು, 3 ವಾರ್ಡ್ರೋಬ್ಸ್ ಮತ್ತೆ ಬೇಸಿಕ್ ಕಿಚನ್. ಬೇಸಿಕ್ ಅಂದ್ರೆ ಸ್ವಲ್ಪ ಮಾಡ್ಯುಲರ್ ಕಿಚನ್, ಅದು 4 lakhs ಮೇಲೆ ಆಗುತ್ತೆ. ಇದಕ್ಕೆ ಆರ್ಡರ್ ತಗೊಬಹುದು.
ಆಗುತ್ತೆ. 4 ಇವಾಗ lakhs ಮೇಲೆ ನಿಮಗೇನೆ ಇದು ಇಂಟೀರಿಯರ್ ಆಡ್ ಮಾಡಿದ್ರೆ ಹಾಂ ಮೇಡಮ್. ಫಿನಿಶಿಂಗ್ ಅಂದ್ರೆ ಎಷ್ಟು ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ? ಅಂದ್ರೆ ನಮ್ಗೆ ಕೊಟ್ರೆ ಸೈಮಲ್ಟೇನಿಯಸ್ಲಿ 1 year ಒಳಗಡೆ ಮುಗಿದೋಗ್ಬಿಡುತ್ತೆ ಆಗುತ್ತೆ. ನಾವು 2 months ಎಕ್ಸ್ಟ್ರಾ ತಗೊಂಡಿದೀವಿ ಮೇಡಮ್, ತಗೊಂತೀವಿ ಬೇಕು. ಸೊ ಮತ್ತೆ ನನ್ಗೆ ಇನ್ನೊಂದು ಏನು ಗೊತ್ತಾ, ಹಾಂ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಕ್ಚುಲಿ. ಹಾಂ. ಸೊ ನಾವು ಆಕ್ಚುಲಿ ಲೋನ್ಗೆ ಹೋಗ್ತಿದ್ದೀವಿ, ಹಾಂ. ಲೋನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ನಿಮ್ಮ ಕಡೆಯಿಂದ? ಅಸಿಸ್ಟ್ ಮಾಡ್ತೀವಿ, ನಂಬರ್ ಕಳಿಸ್ತೀವಿ ಸರ್. ನಿಮ್ಗೆ ಗೌರ್ಮೆಂಟ್ ಇಂದು ಅಪ್ರೂವಲ್ಸ್ ಇಂದು ಲೋನ್ ಇಂದು ನಮ್ದು ಕಂಪ್ನಿ ಕಡೆಯಿಂದ ಇರೋದಿಲ್ಲ. ಕಂಪ್ನಿ ಗೊತ್ತಿರೋ ವ್ಯಕ್ತಿನ ನಂಬರ್ನ ಕೊಡ್ತೀವಿ, ಅವ್ರ ಹತ್ರ ನೀವು ಮಾತಾಡಿ ಅವ್ರ ಇಷ್ಟ ಆಯ್ತು ನಿಮ್ಗೆ ಅಂತ ಹೇಳಿದ್ರೆ ಅವ್ರ ಹತ್ರ ಮೂವ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವೇ ಸಪರೇಟ್ ಆಗಾದ್ರೂ ಮಾಡಿಸ್ಬೋದು. ಸರಿ, ನನ್ನ 2 ಕ್ವಶನ್ ಇದೆ. ಒಂದು ಗೌರ್ಮೆಂಟ್ ನಾಮ್ ಏನಿದೆ, ಕೆಳಗಡೆ 2 BHK ಮಾಡ್ಬೋದಾ ಅಲ್ಲ 1 BHK? ಸರ್ ಈಗಿರೋದು ನೀವು G+2 ಕಟ್ತೀರಾ ಅಂತ ಹೇಳಿದ್ರೆ ಕೆಳಗಡೆ ಫುಲ್ ಪಾರ್ಕಿಂಗ್, ಇದು G+3 ಕಟ್ತೀರಾ ಅಂತ ಹೇಳಿದ್ರೆ ಕೆಳಗಡೆ ಫುಲ್ ಪಾರ್ಕಿಂಗ್ ಬಿಡಬೇಕು, ಆಮೇಲೆ 3 floor ಕಟ್ಟಬೇಕು. ನೀವು G+2 ಕಟ್ತೀರಾ ಅಂತ ಹೇಳಿದ್ರೆ ಕೆಳಗಡೆ 2 BHK ಕಟ್ಕೊಬಹುದು. ಓಕೆ, ದೆನ್ ಮತ್ತೆ 2 ಕಿಚನ್ ಪರ್ಮಿಷನ್ ಸಿಗುತ್ತೆ. 2 ಕಿಚನ್ಸ್, 2 ಕಿಚನ್ ಪ್ಲಾನ್ ಅಪ್ರೂವಲ್ ಬರೋದೇ ಕಿಚನ್ ವೈಸ್. ಓಕೆ. ಮತ್ತೆ ಇನ್ನೊಂದು ನನ್ನ ಕ್ವಶನ್ ಇದೆ. ಸೊ ನಮಗೆ ಒಂದು ಲೋನ್ಗೆ ಹೋಗ್ತಿದ್ದೀವಲ್ಲ, ಸೊ ನಮ್ದು ಬಜೆಟ್ ಬಂದು 45 to 50 to 60 lakhs ಅನ್ಕೊಳ್ಳಿ ಸರ್. ಅಂದ್ರೆ ನಾವು ಬಜೆಟ್ ನೀವು ಹೇಳ್ತೀರಾ, ಬಟ್ ಪ್ಲಾನ್ ಮೇಲೆ ಡಿಪೆಂಡ್ ಮಾಡುತ್ತೆ. 60 lakhs ಅಂತ ನಾನು ಅನ್ಕೊಂಡಿದ್ದೀನಿ. ಐ ಮೀನ್ ಅದು ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಸೊ ನನ್ನ ಇವಾಗ ಅದಕ್ಕೆ ಗೌರ್ಮೆಂಟ್ ಅವ್ರು ಬಂದು 80% ಮಾತ್ರ ಲೋನ್ ಕೊಡ್ತಾರೆ. ನಾವು ನಿಮ್ಗೆ ಎಲಿಜಿಬಲ್ ಜಾಸ್ತಿ ಮಾಡ್ತೀವಿ ಸರ್. ಅಂದ್ರೆ ನಿಮ್ಗೆ ಈಗ ಕೊಟೇಶನ್ ಜಾಸ್ತಿ ಮಾಡ್ತೀವಿ. ಸೊ ಅದಕ್ಕೆ ಕೊಟೇಶನ್ ನಾನು ಜಾಸ್ತಿ ಮಾಡಿಕೊಟ್ರೆ ನನಗೆ ಲೋನ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಸರ್. ಯಾಕಂದ್ರೆ ಆ ಕೊಟೇಶನ್ ನಾನು ಬ್ಯಾಂಕ್ ಕೊಡ್ಬೇಕು. ಸೊ ಯಾಕಂದ್ರೆ ಅದ್ರ ಮೇಲೆ ನಂಗೆ 80% ಆಗ್ತದೆ. ಸೊ ಅದು ನನಗೆ ಅದೇ ಸರ್, ಈಗ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಎಲಿಜಿಬಲ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಿಮ್ದು ಸ್ಯಾಲ್ರಿ, ಸಿವಿಲ್ ಸ್ಕೋರ್, ಪೇಪರ್ ಎಲ್ಲ ಚೆಕ್ ಮಾಡ್ಕೊಂಡು ನಿಮ್ಗೊಂದು 80 lakhs ಇದೆ ಅಂತ ಹೇಳ್ತಾರೆ. ನಾವು 80 lakhs ನಿಮ್ಗೆ ಕೊಡ್ತೀವಿ. ನಾವು ಕೊಡ್ತೀವಿ, ನಿಮ್ಗೆ 1 CR ಎಲಿಜಿಬಲ್ ಇದೀರಾ ಅಂತ ಹೇಳಿದ್ರು ನಾವು 1 CR ಕೊಡ್ತೀವಿ. ಅವ್ರು 80% ಕೊಡ್ತಾರೆ. ನೀವು ಎಷ್ಟು ಎಲಿಜಿಬಲ್ ಇದ್ರು ನಾವು ಕೊಟ್ಕೊಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಸ್ಕ್ವೇರ್ ಫೀಟ್ ಕಾಸ್ಟ್ ಜಾಸ್ತಿ ಮಾಡ್ತೀವಿ. ಫಸ್ಟ್ ಎಲಿಜಿಬಿಲಿಟಿ ಅವರೇ ಕೊಡ್ತಾರಾ ಅಥವಾ ನೀವು? ನಾವಲ್ಲ ಸರ್, ನಿಮ್ಗೆ ಅವ್ರು ಬ್ಯಾಂಕಲ್ಲಿ ಚೆಕ್ ಮಾಡಬೇಕು. ಓಕೆ ಸರ್, ನಮ್ಗೆ ಇಷ್ಟು ಫ್ಲೋರ್ ಕಟ್ತಾ ಇದೀವಿ, ನನಗೆ 80 ಲಕ್ಷ ಇದೆ ಅಮೌಂಟ್ ಬೇಕು, ಚೆಕ್ ಮಾಡಿದೆ ಎಲಿಜಿಬಿಲಿಟಿ ಇದೆ. ನೀವು ಬ್ಯಾಂಕ್ ಅವ್ರ ಹತ್ರ ಮಾತಾಡಿ. ನನಗೆ ನಮ್ಗೆ 10 + 5 10 lakhs ಕೊಡ್ಬೇಕು. 10 lakhs ಕೊಡ್ಬೇಕು. ಕರೆಕ್ಟ್. 9 ಬರುತ್ತೆ, 10 ಓಕೆ. ಅದೇ ನೀವು ಎಕ್ಸ್ಟ್ರಾ ಬಫರ್ ಇಟ್ಕೊಂಡಿದ್ದು ನಿಮಗೆ ಸೇಫರ್ ಸೈಡ್ ಅಲ್ಲಿ ನೀವು ಇರ್ತೀರಾ ಸರ್. ಓಕೆ. ಸೊ ನಮಗೆ ಇವಾಗ ಇದು ಪೇಮೆಂಟ್ ಯಾವ ಟೈಮಲ್ಲಿ ಮಾಡಬೇಕು ಸರ್? ನಿಮಗೆ ಸ್ವಲ್ಪ ಒಂದು ಶೆಡ್ಯೂಲ್ ತೋರಿಸ್ತೀನಿ. ಸ್ಕೆಡ್ಯೂಲ್ ಆಫ್ ಪೇಮೆಂಟ್ಸ್. ಈ ತರ ಬರುತ್ತೆ ಸರ್. ಫಸ್ಟ್ ಅಡ್ವಾನ್ಸ್ 10% ಕೊಡಬೇಕು. ಫುಟ್ಟಿಂಗ್ ಆದ್ಮೇಲೆ 5%, ಪ್ಲಿಂತ್ ಬೀಮ್ ಆದ್ಮೇಲೆ 10%, ಗ್ರೌಂಡ್ ಫ್ಲೋರ್ ವಾಲು, ಗ್ರೌಂಡ್ ಫ್ಲೋರ್ ಸ್ಲ್ಯಾಬ್, ಫಸ್ಟ್ ಫ್ಲೋರ್ ವಾಲು, ಫಸ್ಟ್ ಫ್ಲೋರ್ ಸ್ಲ್ಯಾಬ್, ಗ್ರೌಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ವಾಲು, ಸೆಕೆಂಡ್ ಫ್ಲೋರ್ ಸ್ಲ್ಯಾಬ್, ಇಂಟರ್ನಲ್ ಪ್ಲಾಸ್ಟಿಂಗ್, ಗ್ರೌಂಡ್ ಫ್ಲೋರ್ ಇಂಟರ್ನಲ್, ಫಸ್ಟ್ ಫ್ಲೋರ್ ಇಂಟರ್ನಲ್. ಸ್ಟೇಜ್ ವರ್ಕ್ ಎಲ್ಲ ಕಂಪ್ಲೀಷನ್ ಆದ್ಮೇಲೆ ಫಸ್ಟ್ ಮಾತ್ರ ಅಡ್ವಾನ್ಸ್ ತಗೊಂತೀವಿ. ಇನ್ ಮಿಕ್ಕಿದೆಲ್ಲ ವರ್ಕ್ ಕಂಪ್ಲೀಷನ್ ಆದ್ಮೇಲೆ. ಫಸ್ಟ್ 10% ಅಂತ ಇದೆಯಲ್ಲ? ಹಾಂ ಸರ್, ಅದೇ 10%. ಓಕೆ, ಫಸ್ಟ್ 10% ಕೊಟ್ಟರೆ ಸಾಕು. ಹಾಂ ಸರ್. 15 ಅಂದ್ರಲ್ಲ ಮತ್ತೆ 10 ಇದಾದ್ಮೇಲೆ ಫುಟ್ಟಿಂಗಿಗೆ 5%. ನಿಮಗೆ ಗೌರ್ಮೆಂಟ್ ಇದು ಬ್ಯಾಂಕ್ ಅವ್ರು ರಿಲೀಸ್ ಮಾಡೋದು ಪ್ಲಿಂತ್ ಆದ್ಮೇಲೆ. ಓಕೆ. ಇಲ್ಲಿ ನಿಮ್ಗೆ 15% ಇದೆ, ಅದನ್ನ ಸ್ಪ್ಲಿಟ್ ತಗೊಂತೀವಿ. ಫಸ್ಟ್ ಅಗ್ರಿಮೆಂಟ್ ಅಲ್ಲಿ 10%, ಅದನ್ನ ಮಾರ್ಕಿಂಗ್ ಮಾಡಿ ಎಸ್ಕವೇಷನ್ ಮಾಡಿ ಫುಟ್ಟಿಂಗ್ ಕಾಂಕ್ರೀಟ್ ಹಾಕ್ತೀವಿ. ನೀವು ಬ್ಯಾಂಕ್ ಅವ್ರ ಜೊತೆ ಮಾತಾಡ್ಕೊಂಡು ಫುಟ್ಟಿಂಗಿಗೆ ಅವ್ರ ಅಮೌಂಟ್ ಕೊಟ್ರೆ ಓಕೆ. ಬಟ್ ಕೆಲವೊಂದು ಬ್ಯಾಂಕ್ಗಳು ಕೊಡಲ್ಲ. ಇಲ್ಲ ಸರ್, ನಮಗೆ ಪ್ಲಿಂತ್ ಆಗಬೇಕು, PCC ಆಗಬೇಕು ಅಂತೆಲ್ಲ ಹೇಳ್ತಾರೆ. ಅವಾಗ ನೀವು 15% ಕಂಪಲ್ಸರಿ ಪೇ ಮಾಡಲೇಬೇಕಾಗುತ್ತೆ. ಓಕೆ. ಅದು 2 ಆಗುತ್ತೆ. 15 ಅಂತ ಹೇಳಿದ್ರು ಒಟ್ಟಿಗೆ ಕೇಳ್ತಾ ಇಲ್ಲ, 10 + 5 ಸರ್. ನೆಕ್ಸ್ಟ್ ನಿಮಗೆ ಫ್ಲೋರಿಂಗು, ಪೇಂಟಿಂಗು, ಡೋರ್ಸು, ವಿಂಡೋಸು, ಎಲೆಕ್ಟ್ರಿಕಲ್, ಸ್ಯಾನಿಟರಿ, ಪಟ್ಟಿ ವರ್ಕು, ಪ್ರೈಮರಿ, ಬಜೆಟ್ ಇದು ಸರ್. ಇದು 47 ಸರ್. ಬಟ್ G+2 ಇದು. G+2 ಇದಕ್ಕೆ 40 ಆಗಿದೆ ಸರ್. ಏರಿಯಾ ಕಮ್ಮಿ ಇರುತ್ತೆ. ಓಕೆ. 30-40 ಇರಲ್ಲ, 30/30 ಇರುತ್ತೆ, 20/40 ಇರುತ್ತೆ, 25/40 ಇರುತ್ತೆ. ಪ್ಯಾಕೇಜ್ ವ್ಯಾಲ್ಯೂ ಕಮ್ಮಿಗೆ ಹೋಗಿರ್ತಾರೆ. ಇವಾಗ ನಾವು ಫುಲ್ ಪ್ಯಾಸೇಜ್ ಎಲ್ಲ ಬಿಟ್ಟು ಕೂಡ ನೀವು 1200 ಸ್ಕ್ವೇರ್ ಫೀಟ್ ತಗೋತೀರಾ ಗ್ರೌಂಡ್ ಫ್ಲೋರ್ಗೆ? ಗ್ರೌಂಡ್ ಫ್ಲೋರ್ ಫುಲ್ ತಗೊಂತೀವಿ. ಅದರಲ್ಲಿ ಬಿಲ್ಡಪ್ ಏರಿಯಾ ಸಪರೇಟ್, ನಾನ್ ಬಿಲ್ಡಪ್ ಏರಿಯಾ ಸಪರೇಟ್ ಮಾಡ್ತೀವಿ. ನಿಮಗೆ ಸೈಟ್ ಅಲ್ಲಿ ಏನೇ ವರ್ಕ್ ಬಂದ್ರು ಗ್ರೌಂಡ್ ಫ್ಲೋರ್ ಸಾಯಿಲ್ ಟಚ್ ಆಗಿರುತ್ತೆ. ಅಂದ್ರೆ ಗ್ರೌಂಡ್ ಟಚ್ ಆಗಿರೋದ್ರಿಂದ ಸೆಟ್ ಬ್ಯಾಕ್ ಏರಿಯಾ ಡೆವಲಪ್ಮೆಂಟ್ ಮಾಡೋದು, ಕಾಂಪೌಂಡ್ ಕನ್ಸ್ಟ್ರಕ್ಷನ್, ಗೇಟ್ ಪ್ರೊವೈಡ್ ಮಾಡಬೇಕು, ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ಸಂಪು, ಫೌಂಡೇಶನ್ ಎಲ್ಲ ಸೇರಿಸಿ ನಿಮಗೆ ಗ್ರೌಂಡ್ ಫ್ಲೋರ್ ಫುಲ್ ತಗೊಂತೀವಿ. ಅದ್ರಲ್ಲಿ ಬಿಲ್ಡಪ್ ಏರಿಯಾ ಸಪರೇಟ್, ನಾನ್ ಬಿಲ್ಡಪ್ ಏರಿಯಾ ಸಪರೇಟ್ ಮಾಡ್ಕೊಂತೀವಿ. ಓಕೆ, ಸರಿ ಸರ್.
ನಿಮ್ದು ಸಂಪೆಲ್ಲ ಇನ್ಕ್ಲೂಡ್ ಆಗಿರಲ್ಲ, ಸಂಪ್ ಓವರ್ ಹೆಡ್ ಎಲ್ಲ? ಸಂಪು ಇನ್ಕ್ಲೂಡ್ ಆಗಿರುತ್ತೆ, ಓವರ್ ಟ್ಯಾಂಕು ಇನ್ಕ್ಲೂಡ್ ಆಗಿರುತ್ತೆ sir. ಇದು RCC ಇರುತ್ತಾ ಅಥವಾ ನಾರ್ಮಲ್ ಬ್ರಿಕ್ಕಿಂಗ್ ಇರುತ್ತಾ ಸಂಪು? ಸಂಪು ಸಾಲಿಡ್ ಬ್ಲಾಕ್ಸ್ ಸರ್. ಸಾಲಿಡ್ ಬ್ಲಾಕ್. ಸಾಲಿಡ್ ಬ್ಲಾಕ್ಸ್ ಗೋಡೆ ಯಾವ್ದು ಸಾಲಿಡ್ ಬ್ಲಾಕ್ ಅಂದ್ರೆ ಕಾಂಕ್ರೀಟ್ ಬ್ಲಾಕ್ ಬರುತ್ತಲ್ಲ ಅದೇ ಸರ್. ಓಕೆ. ರೆಡ್ ಬ್ರಿಕ್ಸ್ ಹಾಲೋ ಬ್ಲಾಕ್, ಹಾಲೋ. ಇದು RCC ಮಾಡಬೇಕು ಅಂದ್ರೆ ಎಷ್ಟಾಗುತ್ತೆ ಎಕ್ಸ್ಟ್ರಾ? ಸರ್ ನಿಮ್ಗೆ ಪರ್ ಲೀಟರ್ಗೆ 10 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಈಗ 10,000 ನಾವು ಪ್ಯಾಕೇಜ್ ಅಲ್ಲಿ ಕೊಟ್ಟಿರ್ತೀವಿ, ನಿಮ್ಗೆ RCC ವಾಲ್ ಬೇಕು ಅಂದ್ರೆ 10 ರೂಪಾಯಿ ಎಕ್ಸ್ಟ್ರಾ, 10 ಲೀಟರ್ 10 ರೂಪಾಯಿ ಪರ್ ಲೀಟರ್ಗೆ ಎಕ್ಸ್ಟ್ರಾ ಆಗುತ್ತೆ. 1 lakh ಅಡಿಷನಲ್ ಬರುತ್ತೆ. 1 lakh ಅಡಿಷನಲ್ ಬರುತ್ತೆ. ಸರ್ ಇವಾಗ ನಮಗೆ 10,000 ಲೀಟರ್ ಬೇಕು ಸರ್. 10,000 ಲೀಟರ್ ಬೇಕು. ಎಷ್ಟು 12,000 ಮಾಡ್ತಿದೀವಿ ಅನ್ಕೊಳ್ಳಿ. ಹಾ ಸರ್. RCC ಮಾಡೋದು ಬೆಟರ್ ಅಥವಾ ಇದು ಮಾಡೋದು ಬೆಟರ್? ಸರ್ ನಿಮಗೆ 10,000 to 15,000 ಲೀಟರ್ ಸಾಲಿಡ್ ಬ್ಲಾಕ್ಸ್ ಪ್ರೆಷರ್ ನ ವಿಸ್ಟ್ಯಾಂಡ್ ಮಾಡುತ್ತೆ, ತಡೆಯುತ್ತೆ. ಇಷ್ಟು 15,000 ಸಾಲಿಡ್ ಬ್ಲಾಕ್ಸ್ ಓಕೆ. 15ರಿಂದ 20 ರೆಡ್ ಬ್ರಿಕ್ಸ್ ಬೇಕಾಗುತ್ತೆ. 20ರಿಂದ ಮೇಲೆ RCC ವಾಲ್. ಬಟ್ ಅಂದ್ರೆ ಪ್ರೆಷರ್, ವಾಟರ್ ಪ್ರೆಷರ್ ನ ವಿಸ್ಟ್ಯಾಂಡ್ ಮಾಡುತ್ತೆ. ಬಟ್ ಡ್ಯೂರಬಿಲಿಟಿ ಕಂಪೇರ್ ಮಾಡಿದ್ರೆ RCC ವಾಲ್ ಬೆಟರ್ ಸರ್. ಈಗ ನಿಮ್ಗೆ ಎಡ್ಜಲ್ ಬಂದಿರುತ್ತೆ, ಎಕ್ಸ್ಕವೇಷನ್ ಮಾಡಿದ್ರೆ ಗೊತ್ತಾ, ನಿಮಗೂ ಗೊತ್ತು, ಕಾರೆಲ್ಲ ನಿಲ್ಲಿಸ್ತೀವಿ ಅದೇ. ಈಗ ಆ ಕಡೆ ರೋಡ್ ಅಲ್ಲಿ ಏನಾದ್ರು ನಿಮ್ಗೆ ಹೆವಿ ವೆಹಿಕಲ್ ಹೋಗ್ತಾ ಇದ್ರೆ ಪಕ್ಕದ ಸೈಡ್ ಅವ್ರು ಎಕ್ಸ್ಕವೇಷನ್ ಏನಾದ್ರು ಮಾಡಿದ್ರೆ ಸ್ವಲ್ಪ ಟಚ್ ಆಯ್ತು ಅಂದ್ರೆ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ನಾವು ರೆಕಮೆಂಡ್ ಮಾಡೋದು RCC ಸಂಪೇನ್ಸ್. ಬಟ್ ಪ್ಯಾಕೇಜ್ ಡಿಸೈನ್ ಆಗಿರೋದು ಸಾಲಿಡ್ ಬ್ಲಾಕ್ಸ್. ನಾವು ಅಪ್ಗ್ರೇಡೇಷನ್ ಗೆ ರೆಕಮೆಂಡ್ ಮಾಡ್ತೀವಿ. ಅದು ಸಂಪ್ ಮಾತ್ರ. ಇದಕ್ಕೆಲ್ಲ ಒಂದ್ಸರಿ ಲಿಂಕ್ ಬಂತು ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಬರುತ್ತೆ. ಆ ತರ ಬರೋ ತರ ಮಾಡೋದಿಲ್ಲ. ಚಿಕನ್ ಮೆಶು, ವಾಟರ್ ಪ್ರೂಫಿಂಗ್ ಎಲ್ಲ ಮಾಡ್ತೀವಿ. ಓವರ್ ಎ ಪೀರಿಯಡ್ ಲಾಂಗ್ ಟರ್ಮ್ ನೋಡ್ತೀವಿ, ಡ್ಯೂರಬಿಲಿಟಿ ನೋಡ್ತೀವಿ ಅಂದ್ರೆ RCC ಸಂಪ್ ಬೆಟರ್. ಸೊ ಈಗ ಅದು ಕೂಡ ನಾವು ಸ್ಟಾರ್ಟಿಂಗ್ ಅಲ್ಲೇ ಪೇ ಮಾಡಬೇಕು? ಸ್ಟಾರ್ಟಿಂಗ್ ಅಲ್ಲೇ ಮಾಡಬೇಕು. ಅಂದ್ರೆ ನಿಮ್ಗೆ ಸಾಲಿಡ್ ಬ್ಲಾಕ್ಸ್ ಕೊಟ್ಟಿರ್ತೀವಿ, ಇಲ್ಲ ಸರ್ ನಮ್ಗೆ ಬಜೆಟ್ ಕನ್ಸ್ಟೆಂಟ್ ಇದೆ ಇವಾಗ ಓಕೆ ಅಂದ್ರೆ ಮಾಡ್ಬೋದು ಸರ್. ಓಕೆ. ಇವಾಗ ನಾವು 1 lakh ಎಕ್ಸ್ಟ್ರಾ ಪೇ ಮಾಡ್ತೀವಿ, ಮೈನಸ್ ಆಗುತ್ತೆ. ಮೈನಸ್ ಅಂದ್ರೆ ನಿಮ್ಗೆ ಸಾಲಿಡ್ ಬ್ಲಾಕ್ಸ್ ಹೋದ್ರೆ ನಾವು ಪರ್ ಲೀಟರ್ಗೆ 15 ರೂಪಾಯಿ ತಗೊಂತೀವಿ. RCC ವಾಲ್ ಹೋದ್ರೆ 25 ರೂಪಾಯಿ ತಗೊಂತೀವಿ. ಅದು ಡಿಫರೆನ್ಸ್ ಮಾತ್ರ ತಗೊಂತಾ ಇರೋದು ಸರ್, ಫುಲ್ ಎಕ್ಸ್ಟ್ರಾ ಇಲ್ಲ. ಈಗ ನಿಮ್ಗೆ 15 ರೂಪಾಯಿ ಸಾಲಿಡ್ ಬ್ಲಾಕ್ಸ್ಗೆ, 25 ರೂಪಾಯಿ ಪರ್ ಲೀಟರ್ RCC ವಾಲ್ಗೆ. 10 rupees ಡಿಫರೆನ್ಸ್ ಏನ್ ಬರುತ್ತೆ ಪರ್ ಲೀಟರ್ ಅದನ್ನ ತಗೊಂತೀವಿ ಸರ್. ಎಷ್ಟು ಬರ್ಬೋದು ಇವಾಗ ನೀವು ಹೇಳ್ತೀರಾ? 2,800 to 900 ಸ್ಕ್ವೇರ್ ಫೀಟ್ ಬರುತ್ತೆ. ಹಾ ಸರ್. ಇಂಟು 1899 ಪ್ರೈಸ್ ಸ್ವಲ್ಪ ನೀವು ಮಾತಾಡ್ಬೇಕು ಸರ್. ಅದೇ ಸರ್ ಮಾತಾಡಬೇಕು. ಇಲ್ಲ ಇಷ್ಟಕ್ಕೆ ನಾನು ನೀವು ಅದೆಲ್ಲ ಹೇಳಿದ್ಮೇಲೆ ಸಂಜೆ ಅವ್ರು ನೀವು ಅವೆಲ್ಲ ನಾನು ಕಳ್ಸಿರೋ ಅವರು ಎಷ್ಟೋ ಒಂದು 50 rupees ಏನೋ ರಿಪಬ್ಲಿಕ್ ಡೇ ಆಫರ್ ನಾವು ಕೊಟ್ಟಿದ್ದಾರೆ. ಅಂದ್ರೆ ಅದು ಒಂದೇ ಸ್ಲಾಟ್ ಕೊಟ್ಟಿದ್ದಾರೆ. ಮಾತಾಡ್ತೀವಿ ಅಂತ ಬನ್ನಿ ಅಂತ ಹೇಳಿದ್ರೆ ಬಂದಿದ್ದು. ಬಟ್ ಒಪ್ಕೊಳ್ಳೋಣ ಏನಂದ್ರೆ ಸರ್, ನಿಮ್ಗೆ ಗೊತ್ತು ಆಫರ್ಗಳೆಲ್ಲ ಯಾವ್ದು ನಾವಂತಲ್ಲಿ ಎಲ್ಲೇ ಕೊಟ್ರು ಲಿಮಿಟೆಡ್ ಪೀರಿಯಡ್ ಕೊಟ್ಟಿರ್ತಾರೆ, ಲಿಮಿಟೆಡ್ ಸ್ಲಾಟ್ ಕೊಟ್ಟಿರ್ತಾರೆ. ಅವತ್ತು ನಾನು ಬರ್ತೀನಿ ಅಂತಂದೆ, ಬಟ್ ಅವತ್ತು ಅದೇನೋ ನಂದು ವರ್ಕ್ ಇತ್ತು, ಅವ್ರಿಗೇನೋ ಇಲ್ಲ ಸರ್ ನಾಳೆ ಬನ್ನಿ ಅಂತಂದ್ರು. ನನಗೆ ವರ್ಕ್ ಸ್ಟಾರ್ಟ್ ಆಗೋಯ್ತು. ಯಾಕಂದ್ರೆ ಮಂಡೇ ವೀಕ್ ಅನ್ಸುತ್ತೆ ರಿಪಬ್ಲಿಕ್ ಡೇ. ಮಂಡೇ ಇತ್ತು 26 ಮಂಡೇ ಇತ್ತು. ನನಗೆ ಆಫೀಸ್ ಇತ್ತು, ನಾನು ಬರಕ್ಕಾಗಿಲ್ಲ. ಮಾಡ್ಕೊಡ್ತೀವಿ ಸಂಜೆ ತಿಳಿದು ಬನ್ನಿ ಸರ್ ಅಂತ. ಓಕೆ ಸರ್. ಇದು ನಂಗೆ ಪ್ರೈಸಿಂಗ್ ಒಂದು ಸ್ವಲ್ಪ ನೀವು ಮಾತಾಡ್ಬೇಕು ಸರ್. ಅದೇ ಸರ್, ನೀವು ಅವಾಗ ಮಾಡ್ಕೊಂಡಿದ್ರೆ ಇವಾಗ ಮಾಡ್ಕೊಂಡು ಒಂದು 40 rupees ಮೈನಸ್ ಮಾಡ್ತೀವಿ ಸರ್. 35 to 40. ಅವತ್ತೇ 40 ಕೊಟ್ಟರು ಅವರು. ಬಟ್ ಅವತ್ತು ನೀವು ಮಾಡ್ಕೊಂಡಿಲ್ವಲ್ಲ ಸರ್. ಸರ್ ನಾವು ಕೊಟ್ಟಿದೀವಿ, ಅವಾಗ ನೀವು 10,000 ಪೇ ಮಾಡಿದಿದ್ರೆ ನಾವು ಇಲ್ಲ ಅನ್ನಕ್ ಆಗ್ತಿರ್ಲಿಲ್ಲ. ಬುಕಿಂಗ್ ಅಡ್ವಾನ್ಸ್ ಕನ್ಫರ್ಮೇಶನ್ ನಾನು ಇವಾಗ ಫಸ್ಟ್ ಮಾತಾಡಿದ್ರೆ ಅರ್ಥ ಆಯ್ತು. ಬ್ರ್ಯಾಂಡ್ 100 ರೂಪಾಯಿ ಕಮ್ಮಿ ಅಂದ್ರೆ ನಾನು ಅಲ್ಲೇ ಹೋಗಿ ತಗೊಂತೀನಿ. ಅದೇ ತರ ತಿನ್ ಮಾರ್ಜಿನಲ್ ವರ್ಕೌಟ್ ಮಾಡ್ತಾ ಇದೀವಿ. ನಿಮ್ಗೆ ಕ್ವಾಲಿಟಿ ಎಲ್ಲೂ ನಾವು ಕಾಂಪ್ರೋ ಆಗೋದಿಲ್ಲ. ಕಾಂಪ್ರಮೈಸ್ ಆಗಲ್ಲ ಗೊತ್ತು, ಬಟ್ ನೋಡಿ ಸರ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದರೆ, ನಾವು RCC ಆಫೀಸಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 2 hours 30 minutes ಡಿಸ್ಕಷನ್ ಮಾಡಿದ್ವಿ. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಲ್ಡರ್ಸ್ ಜೊತೆ ಮೀಟಿಂಗ್ ಏನಾದರೂ ಇದ್ದರೆ ಟೈಮ್ ಲಿಮಿಟನ್ನು ಫಿಕ್ಸ್ ಮಾಡಿರ್ತಾರೆ. ಆದರೆ ಇಲ್ಲಿ ಆ ಥರ ಯಾವುದೂ ಇರಲಿಲ್ಲ. ಪ್ರತಿಯೊಂದು ಟಾಪಿಕನ್ನು ಕೂಡ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸ್ಮಾಲ್ ಡೌಟ್ಸ್ ಇರಲಿ, ಬೇಸಿಕ್ ಕ್ವೆಶನ್ಸ್, ಟೆಕ್ನಿಕಲ್ ಕ್ಲಾರಿಟಿ ಎಲ್ಲ ಪಾಯಿಂಟ್ಗಳನ್ನ ತುಂಬ ಪೇಷನ್ಸಿಂದ ಎಕ್ಸ್ಪ್ಲೇನ್ ಮಾಡಿದ್ರು. ಅದರಲ್ಲೂ ಕೂಡ ಚಂದನ್ ಏನು ನಮಗೆ ಗೈಡ್ ಮಾಡ್ತಿದ್ರು, ತುಂಬ ಪ್ರೊಫೆಷ್ನಲ್ ಆಗಿ ಒಳ್ಳೆ ಅಪ್ರೋಚ್ ಕೂಡ ಇತ್ತು. ಕಸ್ಟಮರ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಫೋಕಸ್ ಮಾಡ್ತಿದ್ರೆ ಹೊರತು ಅವರಿಗೆ ಸೇಲ್ಸ್ ಆಗಬೇಕು ಅನ್ನೋದನ್ನು ಫೋಕಸ್ ಮಾಡ್ತಿರ್ಲಿಲ್ಲ. ಈ ಫಸ್ಟ್ ಮೀಟಿಂಗ್ನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿದ್ದು ಅಂತ ಹೇಳಿದ್ರೆ, ಪ್ರೆಷರ್ ಇರಲಿಲ್ಲ, ಒಂದು ಫಾಲ್ಸ್ ಪ್ರಾಮಿಸಲ್ಲಿ ಇರಲಿಲ್ಲ, ಸ್ಟ್ರೈಟ್ ಆನ್ಸರ್ಸ್ ಮತ್ತು ಕ್ಲಿಯರ್ ಕಮ್ಯುನಿಕೇಷನ್ ಇತ್ತು. ಏನೆಲ್ಲ ಅಬ್ಸ್ಟಿಕಲ್ಸ್ ಬರುತ್ತೆ ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಈ ವಿಡಿಯೋದಲ್ಲಿ ನಾನು
ನಮ್ಮ ಜರ್ನಿನ ಜಸ್ಟ್ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಅಪ್ಲೋಡ್ ಮಾಡ್ತೀನಿ YRCC ಫಸ್ಟ್ ಮೀಟಿಂಗ್ ರಿವ್ಯೂ ಅಂತ ಹೇಳಿ. ಅದರಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ ಯಾವುದು ಚೆನ್ನಾಗಿತ್ತು, ಯಾವ ಪಾಯಿಂಟ್ ನಮಗೆ ತುಂಬ ಇಷ್ಟ ಆಯಿತು, ಬಿಲ್ಡರ್ ಫಸ್ಟ್ ಮೀಟ್ನಲ್ಲಿ ನಾವು ಏನನ್ನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ದಿರ ನೋಡಿ. ಅಕಸ್ಮಾತ್ ಏನಾದರೂ ನೀವು ಡ್ರೀಮ್ ಹೌಸ್ನ ಬಿಲ್ಡ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಈ ಸೀರೀಸ್ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.